जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं मूकोऽपि यत्पादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणां स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸ್ಕಂಧ ಹಾಗೂ ಎರಡನೇ ಸ್ಕಂಧದಲ್ಲಿ ಭಗವಂತನ ಮಹಿಮೆ ಎಲ್ಲ ಕಡೆಯಲ್ಲಿ ಬರ್ತಾ ಇದೆ ಅಂತ ನಿನ್ನೆ ನೋಡ್ತಾ ಇದ್ವಿ. ಇಹತು ಪುನರ್ ಭಗವಾನ್ ಅಶೇಷ ಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ಭಗವಂತ ಒಂದೊಂದು ಕಡೆಯಲ್ಲಿ ವಕ್ತೃವಾಗಿ ಶ್ರೋತೃವಾಗಿ ಹಾಗೂ ಆ ವಕ್ತೃ ಶ್ರೋತೃಗಳ ಮಧ್ಯದಲ್ಲಿ ಪ್ರಸಂಗನಾಗಿ ತಾನು ಪ್ರತಿಪಾದ್ಯನಾಗಿದ್ದಾನೆ. ಈ ವಿಷಯವನ್ನು ಇಟ್ಟುಕೊಂಡು ನಿನ್ನೆ ನಾವು ಒಂದು ಚಿಂತನೆ ಮಾಡಿದ್ವಿ. ಎರಡನೇ ಸ್ಕಂದದ ಮುಂದುವರೆದ ಭಾಗದಲ್ಲಿಯೂ ಕೂಡ ಭಗವಂತನ ಮಹಿಮೆ ಹೇಗೆ ಬಂದಿದೆ ಅಂತ ಚಿಂತನೆ ಮಾಡಬೇಕು. ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ನಭಾರತಿ ಮೆಂಗ ಮೃಷೋಪಲಕ್ಷ್ಯತೆ, ನನ್ನ ಮಾತು ಯಾವತ್ತೂ ಕೂಡ ಸುಳ್ಳಾಗಲ್ಲ, ನನ್ನ ಇಂದ್ರಿಯಗಳು ಯಾವತ್ತೂ ಹೋಗಬಾರ್ದ ದಾರಿಗೆ ಹೋಗಲ್ಲ, ನನ್ನ ಮನಸ್ಸು ಯಾವತ್ತೂ ಅಸತ್ ದುಷ್ಟ ಯೋಚನೆಗಳನ್ನು ಮಾಡಲ್ಲ ಅಂತ ಹೇಳಿ ಅದಕ್ಕೆ ಕಾರಣ ನನ್ನನ್ನ ಪರಮಾತ್ಮ ತನ್ನ ಭಕ್ತ ಅಂತ ಸ್ವೀಕರಿಸಿದ್ದೇ ಕಾರಣ ಅಂತ ಹೇಳಿಬಿಟ್ರು. ಇದು ಹರಿಯ ಪಾರಮ್ಯವನ್ನು ಹೇಳಿದಂತಲ್ವೇ? ಬ್ರಹ್ಮನ ಬಾಯಲ್ಲಿ ಹರಿಯ ಪಾರಮ್ಯ ಹೇಗೆ ಬಂದಿದೆ ಅಂತ ಚಿಂತನೆ ಮಾಡಿಸಿದ್ರು. ಇದಾದ ಮೇಲೆ ನಾರದರು ಕೇಳ್ತಾರೆ, ಸೃಷ್ಟಿ ಹೇಗೆ ಮುಂದುವರಿತು ಅದನ್ನು ನನಗೆ ಹೇಳ್ರಿ ಅಂತ. ಆ ಸೃಷ್ಟಿಯ ಪ್ರಕ್ರಿಯೆ ಹೇಳುವಾಗಲೂ ಭಾಗವತ ಬ್ರಹ್ಮನ ಬಾಯಲ್ಲಿ ಅಲ್ಲಿಯೂ ಹರಿಯ ಸರ್ವೋತ್ತಮತ್ವವನ್ನೇ ಹೇಳ್ತಾ ಬರ್ತದೆ. ಕೆಲವರಿಗೆ ಸೃಷ್ಟಿ ಚಿಂತನೆ ಅಂತಂದ್ರೆ ಏನು ಅನಿಸ್ಬಿಟ್ಟಿದೆ, ಈ ಮನೆ ಕಟ್ಟುವಾಗ ಮನೆ ಕಟ್ಟಿಸೋರು ಯೋಚನೆ ಮಾಡ್ತಿರ್ತಾರಲ್ಲ, ಇಟ್ಟಿಗೆ ಎಲ್ಲಿದ ತರಿಸಿದೆ, ನೀರೆಲ್ಲಿದ ತರಿಸಿದೆ, ಸಿಮೆಂಟ್ ಎಲ್ಲಿದ ತರಿಸಿದೆ, ಆ ತರಹ ಭಾಗವತ ಸೃಷ್ಟಿ ಚಿಂತನೆ ಮಾಡಿಸಲ್ಲ. ಸೃಷ್ಟಿ ಚಿಂತನೆ ಹಿಂದೂ ಪರಮಾತ್ಮನ ಸ್ಮರಣೆ ಇರಲಿ ಅಂತ ಹೇಳಿಕೊಡ್ತದೆ. ಬ್ರಹ್ಮದೇವರು ನಾರದರಿಗೆ ಹಾಗೆ ಮಾಡಿಸ್ತಾರೆ. ಮೊದಲು ಸೃಷ್ಟಿಕರ್ತ ಯಾರು ಅಂತ ಪ್ರಶ್ನೆ, ಆಮೇಲೆ ಸೃಷ್ಟಿಯಿಂದ ಆಗುವ ಲಾಭ ಯಾರಿಗೆ ಅಂತ, ಸೃಷ್ಟಿಯಿಂದ ಭಗವಂತನಿಗೆ ಲಾಭನೋ ಅಥವಾ ನಮಗೆ ಲಾಭನೋ, ಇಬ್ಬರಿಗೂ ಲಾಭನೋ ಅಂತ ವಿಮರ್ಶೆ. ಸೃಷ್ಟಿಯ ಲಾಭಾಂಶದ ಪ್ರಶ್ನೆಗೆ ಆಮೇಲೆ ಉತ್ತರ ನೋಡೋಣ. ಸೃಷ್ಟಿಕರ್ತ ಯಾರು ಅಂತನ್ನೋದಕ್ಕೆ ಬ್ರಹ್ಮದೇವರು ಉತ್ತರ ಕೊಟ್ಟದ್ದು ಹೀಗೆ, ಎಲ್ಲದಕ್ಕೂ ಕರ್ತ ಒಬ್ಬನೇ ಇದ್ದಾನೆ ಅಂತ. ಅವರು ಕೊಡುವ ಆಧಾರ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ ಒಂದು ವೇದದ ವಾಕ್ಯ.
ಭಾಗವತ ವೇದಾರ್ಥ ಗರ್ಭಿತ. ಆ ವೇದದ ವಾಕ್ಯದಲ್ಲಿ ನಸಂತಿ ಯದುಪೇಕ್ಷೆಯ ಯದನುಗ್ರಹತ ಸಂತಿ ಅಂತ ವಾಕ್ಯ ಇದ್ರೆ, ಭಾಗವತದಲ್ಲಿ ಬ್ರಹ್ಮದೇವರು ಹೇಳುವಾಗ ವಾಸುದೇವಾತ್ ಪರೋ ನ ಅನ್ಯತ್ ಅಂತ ಈ ರೀತಿ ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಷ್ಟೆ. ಆದರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ವಾಕ್ಯ ಹಾಗೆ ಇಟ್ಟಿದ್ದಾರೆ. ಹಾಗಾಗಿ ಇದು ವೇದವೇ ಒಂದರ್ಥದಲ್ಲಿ, ಈ ಮಾತು ಕೂಡ. ಇದರ ಅರ್ಥ ಏನು? ಯಾವುದಕ್ಕೂ ನಾವು ಕರ್ತೃಗಳಲ್ಲ, ಎಲ್ಲವೂ ಆತನಿಂದ ನಡೀತದೆ. ದ್ರವ್ಯ, ಕರ್ಮ, ಕಾಲ ಹಾಗೂ ಸ್ವಭಾವೋ ಜೀವಯೇವಚ, ಆ ಪದಾರ್ಥಗಳ ಸ್ವಭಾವ ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹ ಪ್ರೇರಣೆಯಂತೆ ನಡೀತದೆ ಹೊರತು ಯಾವುದೂ ಅವನ ಪ್ರೇರಣೆ ಇಲ್ಲದೆ ಇಲ್ಲ. ಹಾಗಾದರೆ ಸರ್ವಕರ್ತೃತ್ವ ಯಾರಿಗೆ ಅಂತ ಹೇಳಿದರು ಬ್ರಹ್ಮದೇವರು? ವಾಸುದೇವ ಶಬ್ದ ಬೇರೆ ಹಾಕಿದ್ದಾರೆ. ಯದನುಗ್ರಹತ ಸಂತಿ ನಸಂತಿ ಎನ್ನುವ ವೇದದಲ್ಲಿ ಭಗವಂತನ ಹೇಳುವ ಶಬ್ದ ಕಾಣಿಸಲ್ಲ, ಯದನುಗ್ರಹತಃ ಅಂತಿಷ್ಟೇ ಹೇಳಿದೆ. ಭಾಗವತದಲ್ಲಿ ಮಾತ್ರ ವಾಸುದೇವ ಅಂತ ವಾಸುದೇವ ಶಬ್ದವನ್ನು ಹಾಕಿಬಿಟ್ಟಿದ್ದಾರೆ. ವಾಸುದೇವ ಅಂದ್ರೆ ಯಾರು? ಭಾಗವತ ಪ್ರತಿಪಾದ್ಯ ಭಗವದ್ ರೂಪ. ನಿನ್ನೆ ಹೇಳುವಾಗ ಭಾಗವತದ ಬೀಜಾಕ್ಷರ ಏನು ಅಂತ ನಾವು ನೋಡಿದ್ವಿ, ಬೀಜಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಹಾಗಾದ್ರೆ ಭಾಗವತ ಪ್ರತಿಪಾದ್ಯ ಭಗವದ್ ರೂಪ ಯಾವುದು? ವಾಸುದೇವ ರೂಪ. ಮೇಲಿಂದ ಮೇಲೆ ವಾಸುದೇವನ ಮಹಿಮೆಯನ್ನು ಹೇಳ್ತಾರೆ. ವಾಸುದೇವ ಅಂದ್ರೆ ಯಾರು? ಎಲ್ಲಿರ್ತಾನೆ? ಅವನು ಶ್ವೇತದ್ವೀಪದಲ್ಲಿ ಇರ್ತಾನೆ. ಶ್ವೇತದ್ವೀಪದ ಅಧಿಪತಿ ವಾಸುದೇವ ಅಂತ ಹೇಳಿದ್ದಾರೆ. ನಮ್ಮೆಲ್ಲರಿಗೆ ಮೋಕ್ಷವನ್ನು ಕೊಡುವ ಭಗವದ್ ರೂಪವು ವಾಸುದೇವ ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಾಗವತ ಪ್ರತಿಪಾದ್ಯ ರೂಪವು ವಾಸುದೇವ. ಹಾಗಾಗೇನೆ ಎಲ್ಲವೂ ವಾಸುದೇವನಿಂದಲೇ ನಡೀತದೆ ಅಂತ ಹೇಳುವಂತಹ ಮಾತಿಗೆ ಅನುಗುಣ ನಾವು ಕರ್ತೃತ್ವವನ್ನು ಬ್ರಹ್ಮನ ಬಾಯಲ್ಲಿ ಕೇಳೋದಾದ್ರೆ ಅದು ಭಗವಂತನಿಗೆ ಅಂತ ತಿಳಿಬೇಕು. ಎರಡನೇ ಅಂಶ, ನಾರಾಯಣ ಪರಾದೇವಾಹ ವೇದ ನಾರಾಯಣಾಂಗಜ. ನೋಡ್ರಿ, ಅವ್ರು ಹೇಳ್ತಾರೆ ದೇವತೆಗಳೆಲ್ಲ ನಾರಾಯಣನ ಅಂಗದಿಂದ ಜನ್ಮ ತಳೆದವು, ವೇದಗಳೆಲ್ಲ ನಾರಾಯಣನ ಪರವಾಗಿರುವವುಗಳು, ಯಜ್ಞಗಳೆಲ್ಲ ನಾರಾಯಣನಿಗೋಸ್ಕರ ಇರುವವುಗಳು. ಇವೆಲ್ಲ ಶ್ಲೋಕ ಬ್ರಹ್ಮನ ಬಾಯಲ್ಲಿ ಬಂದದ್ದು. ಎಷ್ಟು ಸಲ ನಾರಾಯಣ ಶಬ್ದ ಆಡಿದ್ದಾರೆ ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲವೂ ನಾರಾಯಣ ಪರಪ ನಾರದ, ಯಾವುದೂ ನನ್ನ ಪರ ಅಲ್ಲ. ಇದು ಎರಡನೇ ಅಂಶ ಬ್ರಹ್ಮನ ಬಾಯಲ್ಲಿ ಬರ್ತದೆ. ಹಾಗಾಗಿಯೂ ನಾರಾಯಣನ ಮಹಿಮೆಯನ್ನು ಹೇಳಲಿಕ್ಕೆ ವೇದಗಳು, ನಾರಾಯಣನನ್ನು ಪಡಿಲಿಕ್ಕಿರುವ ಯಜ್ಞಗಳು, ನಾರಾಯಣನ ಅಂಗದಿಂದ ಜನ್ಮ ತಳೆದವರು ದೇವತೆಗಳು, ಯಾವುದೂ ನಾರಾಯಣನನ್ನು ಬಿಟ್ಟು ಇಲ್ಲ. ಈ ಮಾತು ಎಷ್ಟು ಅದ್ಭುತವಾದದ್ದು ಭಾಗವತ 2ನೇ ಸ್ಕಂದದಲ್ಲಿ ಹೇಳಿತ್ತು. ಇದರಿಂದಲೂ ಭಗವಂತನ ಪಾರಮ್ಯ ಹೇಳಿದಾಗಾಯಿತು. 3ನೇ ಅಂಶ, ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ. ಇದು 3ನೇ ಮಾತು. ನಾರದ, ನಾನು ಏನಾದರೂ ಸೃಷ್ಟಿ ಮಾಡ್ತೇನೆ ಅಂತ ಲೋಕದಲ್ಲಿ ಇಷ್ಟು ಪ್ರಸಿದ್ಧಿ ಬಂದಿದೆ ಅಲ್ಲ, ಈ ಪ್ರಸಿದ್ಧಿಗೆ ಹಿನ್ನೆಲೆ ಏನು ಗೊತ್ತೇನು? ತನ್ನಿಯುಕ್ತ ಅಹಂ ಸೃಜಾಮಿ. ಆ ಒಳಗಿರುವ ಪರಮಾತ್ಮನಿಂದ ಪ್ರೇರಣೆಗೊಳಪಟ್ಟು ನಾನು ಸೃಷ್ಟಿಯಲ್ಲಿ ತೊಡಗ್ತೇನೆ. ಹಾಗಾಗಿ ಸೃಜಾಮಿ ತನ್ನಿಯುಕ್ತ ಅನ್ನೋ ಶಬ್ದ ಹಾಕಿದ್ರಿಂದ ಸ್ವತಂತ್ರ ಸೃಷ್ಟಿ ಬ್ರಹ್ಮನಿಂದ ನಡೆದಿಲ್ಲ ಅಂತನ್ಲಿಕ್ಕೆ ಇದು ಪ್ರಮಾಣ. ಅವನ ಪ್ರೇರಣೆಯಿಂದ ಸೃಷ್ಟಿ ನಡೀತದೆ ಅಂತನ್ಲಿಕ್ಕೂ ಇದು ಪ್ರಮಾಣ. ನಿರವಕಾಶವಾದ ಪ್ರಮಾಣ. ಇದನ್ನು ನಿರವಕಾಶ ಅಂತ ಯಾಕೆ ಹೇಳ್ತೇವೆ? ಇದು ಮೋಹಕ ಆಗಿರ್ಬೋದಲ್ಲ. ಬೇರೆ ಪುರಾಣದಲ್ಲಿ ವೇದದಲ್ಲಿ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಹೇಳುವ ಮಾತು ಇದೆ ಅಲ್ಲ. ಹಿರಣ್ಯಗರ್ಭ ಸಮವರ್ತತಾಗ್ರೇ ಅಂತ ಇದೆ, ಹಿರಣ್ಯಗರ್ಭ ಅಂತ ಶಬ್ದ ಇದೆ. ಹಾಗಾದ್ರೆ ಆ ಶ್ರುತಿಗೆ ಬ್ರಹ್ಮ ಅನ್ನು ಅರ್ಥ ಮಾಡಿದಾಗ ಬ್ರಹ್ಮನೂ ಕೂಡ ಸೃಷ್ಟಿ ಮಾಡಿದವ ಅಂತ ತಿಳಿತದೆ. ಅದನ್ನು ಇಟ್ಟುಕೊಳ್ಳೋಣವ. ಸೃಜಾಮಿ ತನ್ನಿಯುಕ್ತೋಹಂ ಅನ್ನುವ ಮಾತಿಗನುಗುಣ ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ನಾನು ಸೃಷ್ಟಿ ಮಾಡ್ತೀನಿ ಅನ್ನೋ ಮಾತನ್ನು ಇಟ್ಟುಕೊಳ್ಳೋಣವ. ಹೀಗೂ ನಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ವಿರೋಧ ಪರಿಹಾರ ಮಾಡುವುದು ಹೇಳಿಕೊಡ್ತಾರೆ ಹಿರಿಯರೆಲ್ಲ ನಮಗೆ. ಯಾರನ್ನ ಯಾರು ಯಾವಾಗ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ.
ಯಾವಾಗಲೂ ಈ ಸಂದರ್ಭ ಬಿಡಿಸ್ರಿ ಅಂತ ಹೇಳ್ತಿರ್ತದೆ. 20 ಮಾರ್ಕ್ಸ್ ಅದಕ್ಕೆ. ಯಾರು ಯಾವಾಗ ಯಾರಿಗೆ ಹೇಳಿದರು ಅಂತ. ಎಲ್ಲ ಮಾತನ್ನ ಸಾವಕಾಶ ಅಂತ ಮಾಡ್ಲಿಕ್ಕೆ ಬರಲ್ಲ. ಈಗ ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ಅನ್ನೋ ವಾಕ್ಯ ಇದೆ ಅಲ್ಲ, ಅದು ಮಾತು. ಅದು ಯಾರನ್ನು ಕುರಿತು ಹೇಳಿದ್ದು? ನಾರದರನ್ನು ಕುರಿತು ಹೇಳಿದ್ದು. ನಾರದರು ಅಂದ್ರೆ ಬ್ರಹ್ಮದೇವರಿಗೇನಾಗಬೇಕು? ಮಗನಾಗಬೇಕು. ಬ್ರಹ್ಮ ತಂದೆ ಮಗನಿಗೆ ಉಪದೇಶ ಮಾಡುವಾಗ ಸುಳ್ಳು ಹೇಳ್ತಾನೆ, ಮೋಹ ಮಾಡ್ತಾನೆ ಅಂತ ನಾವು ಆ ಪುರಾಣದ ವಾಕ್ಯವನ್ನು ಅರ್ಥೈಸ್ಲಿಕ್ಕೆ ಸಾಧ್ಯನಾ? 2, ಆ ಬ್ರಹ್ಮ ಹೇಳಿದ್ದಾದ್ರೂ ಯಾವ ಪ್ರಸಂಗದಲ್ಲಿ? ಸೃಷ್ಟಿಕರ್ತ ಯಾರು? ಲೋಕದಲ್ಲೆಲ್ಲ ನಿನ್ನನ್ನು ಸೃಷ್ಟಿಕರ್ತ ಅಂತ ಕರಿತಾ ಇದೆಯಲ್ಲ, ಹೇಗೆ ವ್ಯಾಖ್ಯಾನಿಸಬೇಕು ಅನ್ನೋ ಚರ್ಚೆ ಬಂದ ಪ್ರಸಂಗದಲ್ಲಿ ಕೇಳಿದ್ದಾನೆ. ಹಾಗಾದ್ರೆ ಇದು ಪ್ರಸಂಗ ನೋಡಿದರೂ ಕೂಡ ಬ್ರಹ್ಮ ಸುಳ್ಳು ಹೇಳ್ತಾನೆ ಅಂತ ಏನಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಸುಳ್ಳು ಹೇಳುವವನನ್ನ ಸರ್ವೋತ್ತಮ ಸೃಷ್ಟಿಕರ್ತ ಅಂತ ಒಪ್ಪಿಕೊಳ್ಳಿಕ್ಕಾದ್ರೂ ಸಾಧ್ಯನಾ? ಹಾಗಾಗಿ ಬ್ರಹ್ಮ ಹೇಳುವ ಮಾತು ಅಕ್ಷರಶಃ ಸತ್ಯವಾಗಿದೆ. ಭಾಗವತದಲ್ಲಿ ಶ್ರುತಿಯಲ್ಲಿ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತಿದೆ ಅಲ್ಲ. ಹಾಗಾದ್ರೆ ಅಂದ್ರೆ ಅಲ್ಲಿ ಹಿರಣ್ಯ ಗರ್ಭ ಶಬ್ದಕ್ಕೂ ವಿಷ್ಣು ಅಂತ ಅರ್ಥ ಅಂತ. ಯಾಕೆ ಹಿರಣ್ಯ ಗರ್ಭ ಶಬ್ದ ವಿಷ್ಣುನನ್ನು ಹೇಳ್ತದೆ ಅನ್ಬೇಕು? ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಷ್ಟಂ ಭುವನಾಯಂತ್ಯನ್ಯಾನ್. ನೋಡಿ, ಇವೆರಡು ನಿರವಕಾಶವಾದ ಮಾತುಗಳು. ಈ ನಿರವಕಾಶವಾದ ಪ್ರಮಾಣಕ್ಕನುಗುಣ ಇಲ್ಲಿ ಏನ್ ಹೇಳಿದೆ ವೇದದಲ್ಲಿ ಅಂದ್ರೆ, ದೇವತೆಗಳನ್ನು ಸೃಷ್ಟಿಗೈದ ಶ್ರೀಹರಿ ವಿಷ್ಣು ತನ್ನ ನಾಮಗಳನ್ನೆಲ್ಲ ದೇವತೆಗಳಿಗೆ ಅಂತ ಇಟ್ಟ ಅಂತ ಹೇಳಿಬಿಟ್ಟಿದೆ. ನೋಡಿ, ಯೋ ದೇವಾನಾಂ ನಾಮಧ, ದೇವತೆಗಳಿಗೆ ನಾಮವನ್ನು ನೀಡಿದವನು ವಿಷ್ಣು. ಏಕ ಏವ ತಂ ಸಂ, ಅವನು ಒಬ್ಬನೇ ಸ್ವತಂತ್ರ ಪ್ರಧಾನ. ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ನಾಮಗಳು ಯಾರನ್ನ ಹೇಳ್ತಾವೋ ಅವನನ್ನ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ನಿರವಕಾಶ ವಾಕ್ಯ ಅಂದ್ರೆ ದೇವತೆಗಳಿಗೆಲ್ಲ ಏನೇನು ನಾಮಗಳಿದ್ದಾವೆ ಪ್ರತ್ಯೇಕವಾಗಿ ಲೋಕತಃ ಪ್ರಸಿದ್ಧ, ವೇದತಃ ಪ್ರಸಿದ್ಧವಾದವುಗಳು ಅವೆಲ್ಲ ವಿಷ್ಣುವಿಗೆ ಇದ್ದೇ ಇದ್ದಾವಂತೆ. ಆದ್ರೆ ಒಂದು ನೆನಪಿಟ್ಟುಕೊಳ್ಬೇಕು, ವಿಷ್ಣುವಿಂದೇ ಪರ್ಸನಲ್ ನಾಮಗಳು ಅಂತ ಕೆಲವಿದ್ದಾವೆ, ಅವು ಯಾವುದು ದೇವತೆಗಳಿಗಿಲ್ಲ. ಎಂಥ ಆಶ್ಚರ್ಯದ ಸಂಗತಿ! ನಾರಾಯಣ ಅನ್ನೋ ನಾಮದಿಂದ ಯಾವ ವೇದದಲ್ಲೂ ಬೇರೆ ದೇವತೆಗಳನ್ನು ವ್ಯವಹರಿಸಿದ್ದು ಅಂತಿಲ್ಲಂತೆ. ಕೇಳಲಿಕ್ಕೆ ಆಶ್ಚರ್ಯ ಆಗಲ್ವೇ? ಹಾಗೆ ವಿಷ್ಣು ಇನ್ನೂ ವಿಶೇಷ ಬ್ರಹ್ಮಸೂತ್ರದಿಂದ ತಿಳಿಸೋದಾದ್ರೆ ಬ್ರಹ್ಮ ಆತ್ಮ ಅನ್ನೋ 2 ಶಬ್ದ. ಈ 2 ಶಬ್ದದಿಂದದಂತೂ ಯಾವ್ಯಾವ ದೇವತೆಗಳನ್ನು ವೇದದಲ್ಲಿ ವ್ಯವಹಾರ ಮಾಡಲ್ಲಂತೆ. ಯಾವ ಕಾರಣ? ಈ ಟ್ರಿಕ್ಸ್ ಅನ್ನು ತಿಳ್ಕೊಂಡಾಗ, ಈ ವ್ಯವಸ್ಥೆ, ಈ ಫಾರ್ಮುಲಾಸ್ ಅನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ಎಂಥ ವೇದದಲ್ಲಿ ಎಂಥ ಉಪನಿಷತ್ತಿನೊಳಗೆ ಆಪಾತತಃ ಬ್ರಹ್ಮನನ್ನ, ಆಪಾತತಃ ಶಿವನನ್ನ ಸೃಷ್ಟಿಕರ್ತ ಸಂಹಾರಕರ್ತ ಅನ್ನುವ ಮಾತುಗಳು ಕಂಡು ಬಂದಾಗ ನಾವು ಅವುಗಳನ್ನು ಸಾವಕಾಶ ಅಂತ ಮಾಡಿ ಆ ನಾಮವನ್ನು ವಿಷ್ಣುಪರ ಅಂತ ತಿಳಿಬೇಕು. ಇದು ಸಿದ್ಧಾಂತ. ಹೀಗೆ ಭಾಗವತ ಚಿಂತನೆ ಮಾಡಬೇಕು. ಆ ವಾಕ್ಯ ನೋಡಿದಾಗ ಆ ರೀತಿಯಾಗಿ ಆ ಮೇಲ್ನೋಟಕ್ಕೆ ತೋರದಂತೆ ಆ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ಹಾಕಿ ತಿಳಿದ್ಬಿಡೋದು. ಇನ್ನೊಂದು ಯಾವುದಾದ್ರೂ ಉಪನಿಷತ್ ಹೇಳುವಾಗ ಆ ಮೇಲ್ನೋಟಕ್ಕೆ ಅಲ್ಲಿ ಬಂದ ಶಬ್ದವನ್ನು ತಿಳ್ಕೊಂಡು ಹಾಗೆ ಅವನೇ ಅದೇ ಅರ್ಥ ಅಂತ ಮಾಡಿಬಿಡೋದು. ಹೀಗೆ ಮೇಲ್ಮೇಲ್ ತೋರುವ ಅರ್ಥಗಳೆಲ್ಲ ವೇದದ ಒಳ ಅಭಿಪ್ರಾಯ ಆಗಿದ್ದಿದ್ರೆ ಯಾಕೆ ಬೇಕಿತ್ತು ಬ್ರಹ್ಮಸೂತ್ರಗಳೆಲ್ಲ? ಯಾಕೆ ಬೇಕಿತ್ತು ಪುರಾಣಗಳೆಲ್ಲ? ಪುರಾಣಗಳು ಹೊರಟದ್ದೇ ವೇದ ಉಪನಿಷತ್ತುಗಳನ್ನು ಹೇಗೆ ಅರ್ಥೈಸಿಕೊಂಡು ಅದರ ಆಂತರ್ಯವನ್ನು ನಾವು ಚಿಂತನೆ ಮಾಡಲಿ ಅಂತ. ಹಾಗಾಗಿ ಪುರಾಣ ಅರ್ಥ ಮಾಡಿಕೊಳ್ಳುವಾಗ ವೇದಗಳು ಬೇಕು, ವೇದಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಪುರಾಣಗಳು ಬೇಕು. ವೇದ ಹೆದರ್ತದಂತೆ. ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡದೇ ಇದ್ದವನು ವೇದವನ್ನೇನಾದ್ರೂ ಅರ್ಥೈಸಿ ವ್ಯಾಖ್ಯಾನಿಸ್ಲಿಕ್ಕೆ ಹೋದ ಅಂದ ಕೂಡಲೇ ವೇದ ಹೆದರ್ಲಿಕ್ಕೆ ಶುರು ಮಾಡ್ತದೆ. ನನ್ನ ಹಾಳು ಮಾಡ್ಲಿಕ್ಕೆ ಬಂದ ಇವ ಅಂತ. ನೋಡಿ, ಬಿಭೇತ್ಯ ಅಲ್ಪಶ್ರುತಾತ್ ವೇದ ಅಂತ ಹೇಳ್ತದೆ. ಅಲ್ಪಶ್ರುತಾತ್, ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡದೇನೆ
ವೇದಗಳನ್ನೇ ನೇರವಾಗಿ ವ್ಯಾಖ್ಯಾನ ಮಾಡ್ತೀನಿ ಅಂತ ಬಹಳ ಜನ ಹೊರಟಿದ್ದಾರೆ. ನಮ್ಮ ದೇಶದಲ್ಲೇ ಮಾಡಿದ್ದಾರೆ ಅಂಥ ಕೆಲಸಗಳನ್ನ. ಅವರು ಪುರಾಣ ಇತಿಹಾಸಗಳನ್ನ ದೂರ ಸರಿಸ್ಬಿಟ್ರು. ಯಾಕೆ ಬೇಕು ನಮಗೆಲ್ಲ, ನಾವು ನೇರ ವೇದ ನೋಡ್ಕೊಂಡು ಹೋಗ್ತೇವೆ ಅಂತ. ವೇದನೆ ಹೆದರುತ್ತದೆ. ವೇದ ಹೆದರುತ್ತದೆ ಅಂದ್ರೆ ಅಭಿಪ್ರಾಯ ಏನು? ವೇದಕ್ಕೆ ಅವ್ರು ಮಾಡೋ ಅರ್ಥಗಳು ಸಮ್ಮತ ಅಂತ ಅಲ್ಲ. ಪುರಾಣ ಇತಿಹಾಸಗಳು ಹಾಗೆ ನಿರೀಕ್ಷೆ ಮಾಡ್ತಾವಂತೆ. ಏನು ಅಂದ್ರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತಂತ. ಇತಿಹಾಸ ಹಾಗೂ ಪುರಾಣಗಳನ್ನ ಗಟ್ಟಿಯಾಗಿ ಎರಡು ಕಡೆ ಇಟ್ಟುಕೊಂಡು ವೇದದ ಅರ್ಥವನ್ನು ತಿಳ್ಕೊಳ್ಳಿ ಅಂತ ನಿರೀಕ್ಷೆ ಮಾಡ್ತಾವಂತ. ಹಾಗಾಗಿ ನಾವು ಭಗವಂತನನ್ನ ಸೃಷ್ಟಿಕರ್ತ, ಸರ್ವೋತ್ತಮ, ಸ್ಥಿತಿಕರ್ತ ಅನ್ನೋ ಏನ್ ಸಿದ್ಧಾಂತಗಳು, ಇದು ಉಪಾಸನೆ ಮಾಡಲಿಕ್ಕಿರುವ ಅತ್ಯಪೂರ್ವ ವಿಷಯಗಳಿದ್ದಾವೆ, ಕಂಟೆಂಟ್ಸ್. ಇದರ ಹಿಂದೆ ಇದಕ್ಕೆ ಗಟ್ಟಿಮುಟ್ಟಾದ ಪ್ರಮಾಣಗಳ ಆಧಾರ ಇದೆ. ಹಾಗಾಗಿ ಬ್ರಹ್ಮನ ಬಾಯಲ್ಲಿ 2ನೇ ಸ್ಕಂದದಲ್ಲಿ ಬಂದಂತಹ ಮಾತು ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ಅನ್ನೋ ಮಾತಿದೆಯಲ್ಲ, ಅದು ಅಕ್ಷರಶಃ ಸತ್ಯ. ವೇದವನ್ನು ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಚಿಂತನೆ ಮಾಡಿಸ್ತಾರೆ. ಇದ್ರ ಮುಂದಿನ ಮತ್ತೊಂದು ಪ್ರಶ್ನೆ ಇತ್ತು, ಸೃಷ್ಟಿಯ ಲಾಭ ಯಾರಿಗೆ? ಭಗವಂತನಿಗ ಅಥವಾ ಸೃಷ್ಟಿಗೆ ಒಳಪಡುವವರಿಗ? ಸೃಷ್ಟಿ ಮಾಡೋನ ಆತ ಅಂತ ಪ್ರಮಾಣದಿಂದ ಸಿದ್ಧಪಡಿಸಿದರು. ಸೃಷ್ಟಿಯ ಲಾಭ ಯಾರಿಗೆ ಅಂತ ಬೇಕಲ್ಲ, ಅದರದ್ದೊಂದು ಜಿಜ್ಞಾಸೆ ಬಹಳ ಕಡೆ ಇದೆ ಇವತ್ತಿಗೂ ಕೂಡ. ನಮ್ಮನ್ನೆಲ್ಲ ಸೃಷ್ಟಿಗೆ ತರದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬಹಳ ಜನ ಕೇಳ್ತಿರ್ತಾರೆ ಈಗಲೂ. ಅವ್ರಿಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ಬದುಕಿನಲ್ಲಿ, ಅವ್ರಿಗೆ ಅದು ಸುಮ್ಮನೆ ತಡ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಹೀಗಾಗಿ ಅವ್ರಿಗೆ ಕೂಡ್ಲೆ ಬರೋದೇನು ಅಂದ್ರೆ ಸೃಷ್ಟಿಗೆ ತರದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಮ್ಮಷ್ಟಕ್ಕೆ ನಾವು ಹೊಟ್ಟೆ ಒಳಗೆ ಯಾವಾಗಲೂ ಇದ್ದು ಬಿಡ್ತಿದ್ವಿ. ಯಾಕೆ ತರಬೇಕು ಸೃಷ್ಟಿಗೆ ನಮ್ಮನ್ನ? ನೀವೇ ಹೇಳ್ತೀರಿ ಸರ್ವಕರ್ತ ಅಂತೀರಿ, ಎಲ್ಲ ಮಾಡಿಸೋದು ಅವನೇ ಅಂತಂದ ಮೇಲೆ ಸೃಷ್ಟಿ ಮಾಡಿಸದೇ ಇರೋ ಹಾಗೆ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿತ್ತು ನೋಡಿ. ಇದು ಬೇರೆ, ಮತ್ತೆ ಅವನು ಸರ್ವಕರ್ತ ಅಂತ ಒಪ್ಪಿಕೊಂಡದ್ದೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತಾಡೋದು. ತರ್ಕ ಎಲ್ಲಿ ಬೇಕಾದಲ್ಲಿ ನುಸುಳುತ್ತದೆ. ಯಾಕೆಂದ್ರೆ ಅದಕ್ಕೆ ಮುಲಾಜಿಲ್ಲ. ಅವಳು ಕಾಮಿನಿ, ವೇದವ್ಯಾಸರ ದೃಷ್ಟಿಯಲ್ಲಿ ಅವಳು ಕಾಮಿನಿ ಅಂತಾರೋ, ಸ್ವೈರಿಣಿ ಇವ, ಅದಕ್ಕೆ ಬೇಸೇ ಇಲ್ಲ. ಅದು ಎಲ್ಲಿ ಬೇಕಾದಲ್ಲಿ ನುಗ್ಗುತ್ತದೆ. ಅದನ್ನಿಟ್ಟುಕೊಂಡು ನಾವೇನಾದ್ರೂ ಅದಕ್ಕೆ ಬಲಿಯಾದ್ರೆ ಎದುರುಗಡೆ ಇದ್ದ ಪದಾರ್ಥವು ಇಲ್ಲ ಅಂತಲ್ಲಿಗೆ ಶುರು ಮಾಡ್ಬೇಕಾಗ್ತದೆ. ಅಲ್ಲೇನೋ ಪಾಪ ಕಾಗೆ ಕೂತಿರ್ತದೆ, ಎಲ್ಲರೂ ಹೇಳ್ತಿರ್ತಾರೆ ಕಪ್ಪು ಅಂತ, ಅಲ್ಲರಿ ಆಚಾರ್ಯ ಅದು ಬಿಳಿ ಅಂತ ಶುರು ಮಾಡ್ತಾರೆ. ಯಾಕೆ? ತರ್ಕದ ಕೆಲಸನೇ ಅದು. ಆ ರೀತಿ ನಾವು ನಮ್ಮನ್ನ ಆಲೋಚನೆಗೆ ಸಿಲುಕಿಸಬಾರದು, ತರ್ಕಕ್ಕೆ ಒಳಪಡಿಸಿ. ಯಾವಾಗ ಯಾವ ರೀತಿ ಆಲೋಚಿಸಬೇಕು ಅನ್ನೋದು ಹೇಳಿಕೊಡ್ತಾರೆ. ಸೃಷ್ಟಿಯ ನಿಜವಾದ ಕಾರಣ ಏನು, ಲಾಭ ಏನು ಅಂತ ಕೇಳಿದ ಪ್ರಶ್ನೆ. ಪರಮಾತ್ಮನಿಗಂತೂ ಇಲ್ಲ ಅಂತ ಭಾಗವತನೂ ಸಾರ್ತದೆ. ಮೊದಲನೇ ಶ್ಲೋಕದಿಂದಲೇ ಹೇಳಿಬಿಟ್ರು ವೇದವ್ಯಾಸರು. ಯತ್ರ ತ್ರಿಸರ್ಗೋ ಮೃಷಾ, ಇದನ್ನು ಎಷ್ಟು ಪರ್ಪಸ್ಲಿ ಹೇಳಿದ್ದಾರೆ. ಇಡೀ ಪ್ರಪಂಚ ಸೃಷ್ಟಿ ಮಾಡೋ ಪರಮಾತ್ಮನ ಬಗ್ಗೆ ಅಪ್ಪಿ ತಪ್ಪಿಯೋ ತನಗಾಗಿ ಮಾಡ್ತಾನೆ ಅನ್ನೋದನ್ನ ಯೋಚನೆನೂ ಮಾಡಬೇಡಿ, ಅದನ್ನ ಧ್ಯಾನ ಮಾಡಬೇಡಿ. ಮತ್ತೇನ್ ಧ್ಯಾನ ಮಾಡಬೇಕು? ಸತ್ಯವನ್ನಷ್ಟೇ ಧ್ಯಾನ ಮಾಡ್ರಿ. ಸತ್ಯಂ ಪರಂ ಧೀಮಹಿ. ಈ ಅರ್ಥದಲ್ಲಿಯೂ ಸತ್ಯಂ ಧೀಮಹಿ. ಯಾವ ಅರ್ಥದಲ್ಲಿ? ಸುಳ್ಳನ್ನ ಪರಮಾತ್ಮ ಸೃಷ್ಟಿ ಮಾಡಲ್ಲ, ಪರಮಾತ್ಮ ಮಾಡಿರುವ ಸೃಷ್ಟಿ ಸತ್ಯ ಇದೆ ಅನ್ನೋ ಅರ್ಥದಲ್ಲಿಯೂ ಸತ್ಯಂ ಪರಂ ಧೀಮಹಿ. ಇನ್ನೊಂದು ಅರ್ಥ, ಅವನ್ ಮಾಡೋ ಸೃಷ್ಟಿಗೆ ಅವನಿಗೆ ಪ್ರಯೋಜನ ಅಂತ ಯಾವುದೂ ಇಲ್ಲ. ಈ ಸತ್ಯವನ್ನು ಧೀಮಹಿ ಧ್ಯಾನ ಮಾಡಬೇಕಾದದ್ದೇ ನಾವು ಅಂತ. ಅದಕ್ಕೆ ಪ್ರಶ್ನೆ ಬರ್ತದೆ, ಅವನಿಗೆ ಪ್ರಯೋಜನ ಇಲ್ದಿದ್ರೆ ಮಾಡ್ತಾನೆ ಯಾಕೆ? ಲೋಕದಲ್ಲಿ ಒಬ್ಬ ಮಂದನೂ ಕೂಡ ತನಗೆ ಯಾವ ಪ್ರಯೋಜನ ಇಲ್ದಿದ್ದಾಗ ಕೆಲಸದಲ್ಲಿ ತೊಡಗಿದ್ದಿಲ್ಲ. ಪ್ರಯೋಜನ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ ಕೇಳಿರ್ಬೇಕು. ಪ್ರಯೋಜನ ಇಲ್ಲ ಅಂತ ಆಗಿಬಿಟ್ರೆ ದಡ್ಡನೂ ಕೂಡ ಪ್ರವೃತ್ತಿ ಮಾಡಲ್ಲ, ಕೆಲಸದಲ್ಲಿ ತೊಡಗಲ್ಲ. ಏನಾದ್ರೂ ನಿರೀಕ್ಷೆ ಇಟ್ಟುಕೊಂಡಿರ್ತಾನೆ, ಏನಾದ್ರೂ ಒಂದು ಅಪೇಕ್ಷೆ ಇಟ್ಟುಕೊಂಡೇ ಪ್ರವೃತ್ತಿ ಮಾಡ್ತಾನೆ. ಮಂದಂದೇ ಪ್ರವೃತ್ತಿಯ ಹಿಂದೆ ಪ್ರಯೋಜನ ಇದೆ ಅಂದ ಮೇಲೆ ಪ್ರೇಕ್ಷಾವಾನ್ ಹಿ ಸಹಿ. ಪರಮಾತ್ಮ ಎಷ್ಟು ದೊಡ್ಡ ಬುದ್ಧಿವಂತ, ಪ್ರೇಕ್ಷಾವಾನ್. ಅವನು ಇಷ್ಟು ದೊಡ್ಡ ಪ್ರಪಂಚದ ಸೃಷ್ಟಿಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ ಅಂತ ನೀವು ಹೇಳಿಬಿಟ್ರೆ ಸಮ್
ಲಾಭಾಂಶ ಏನಾದರೂ ಒಂದು ಪ್ರಯೋಜನ ಹಿಂದೆ ಇರಬೇಕಷ್ಟೇ. ಇದು ನಾವು ಮಾಡಬೇಕಾದ ಶಾಸ್ತ್ರೀಯ ವಿಚಾರಗಳು. ನೋಡಿ ಹೇಗೆ ಮಾಡಿದ್ದಾರೆ ಶಾಸ್ತ್ರಕಾರ. ಇದೆಲ್ಲ ಓಂ ಜನ್ಮಾದ್ಯಸ್ಯ ಯತಃ ಓಂ ಅನ್ನೋ ಸೂತ್ರಕ್ಕೆ ಅನುಗುಣವಾಗಿ ಭಾಗವತದಲ್ಲಿರುವ ಶಾಸ್ತ್ರದ ಕಂಟೆಂಟ್ಸ್ ಅನ್ನು ತಿಳ್ಕೊಳ್ಳೋ ಪದ್ಧತಿ. ಹಾಗಾದ್ರೆ ಪ್ರಯೋಜನ ಇದೆ ಅನ್ಬೇಕಾ ಇಲ್ಲ ಅನ್ಬೇಕಾ? ಇಲ್ಲ ಅನ್ನೋದನ್ನು ಸುತರಾಮ್ ಅಲಗಡಿಲಾಗ್ತದೆ. ಇಲ್ಲದೆ ಹೋದ್ರೆ ಪ್ರವೃತ್ತಿನೇ ಕೂಡಿಸ್ಲಿಕ್ಕೆ ಬರಲ್ಲ. ಹಾಗಾದ್ರೆ ನಾವು ಪ್ರಯೋಜನ ಇದೆ ಅಂತ ಒಪ್ಪಿಕೊಂಡ್ರೆ ಯತ್ರ ತ್ರಿಸರ್ಗೋ ಮೃಷಾ, ಪ್ರಯೋಜನ ಇಲ್ಲ ಅನ್ನುವಂಥ ಮಾತುಗಳು ಕಂಡು ಬರ್ತಾವಲ್ಲ, ಅದರ ಅರ್ಥ ಏನು? ಹೀಗೆ ಚರ್ಚೆಗೆ ಇಳಿತಾರೆ. ಇದಕ್ಕೆ ಉತ್ತರ ಕೊಡ್ತಾರೆ. ಒಂದು ಉತ್ತರ ಮೊದಲು ತಿಳ್ಕೊಂಡಿರೋಣ. ಪರಮಾತ್ಮ ತನಗೆ ಯಾವ ಪ್ರಯೋಜನದ ಅಪೇಕ್ಷೆ ಇಲ್ಲದೇನೆ ಸೃಷ್ಟಿ ಮಾಡ್ತಾನೆ ಅನ್ನೋ ಮಾತಿನ ರಹಸ್ಯ ಏನು ಅಂದ್ರೆ, ತನಗೆ ಪ್ರಯೋಜನ ಅನ್ನೋ ಶಬ್ದ ಮೂಲತಃ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಪ್ರಯೋಜನ ಇದೆ ಅಂತ ಅನ್ನೋ ಅಭಿಪ್ರಾಯ ಗೊತ್ತಾಗ್ತದೋ ಇಲ್ಲ? ಲೋಕದಲ್ಲಿ ವ್ಯವಹಾರ ಹೆಂಗ್ ಮಾಡ್ತೀವಿ? ನನಗಂತೂ ಇದರಿಂದ ಏನು ಲಾಭ ಇಲ್ಲಪ್ಪ ಆದರೂ ನಾ ಮಾಡ್ತೀನಿ ಅಂತಿದ್ದಾರೆ ಅಂತಂದ್ರೆ ಇನ್ಯಾರಿಗೋ ಅದರಿಂದ ಲಾಭ ಇದೆ ಅಂತ ಅರ್ಥ ತಾನೆ. ಹಾಗೆ ತನಗೆ ಯಾವ ಲಾಭ ಇಲ್ಲ ಅನ್ನುವಾಗ ಇನ್ನೊಬ್ಬರಿಗೇನೋ ಲಾಭ ಇದೆ ಅಂತ ಅರ್ಥ ಆಯ್ತು. ಭಗವಂತನ ಪ್ರವೃತ್ತಿ ಸೃಷ್ಟಿಯಾದಿಗಳಲ್ಲಿ ಏನು ನಡೀತಾ ಇದೆ ಅದು ತನಗೆ ಯಾವ ಲಾಭ ಇಲ್ಲದೆ ಇದ್ರು ಇನ್ನೊಬ್ಬರಿಗೆ ಲಾಭ ಇದೆ ಅಂತ ಹೇಳಿ ಪ್ರವೃತ್ತಿ ಮಾಡ್ತಾನೆ. ನೋಡಿ, ಅದಕ್ಕೆ ಟೀಕಾಕೃತ್ವಾದರೂ ಒಂದು ಮಾತು ಹೇಳ್ತಾರೆ ಪ್ರಯೋಜನಾಧಿಕರಣದಲ್ಲಿ, ಬಹಳ ಅಪೂರ್ವವಾದ ಮಾತು. ಕರುಣಾಪರವಶರಾದಂಥ ಮಹಾತ್ಮರು ತಮಗೆ ಪ್ರಯೋಜನ ಇಲ್ಲದೇ ಇದ್ರೂ ಇನ್ನೊಬ್ಬರಿಗೆ ಪ್ರಯೋಜನ ಆಗ್ತದಲ್ಲ ಅನ್ನೋ ಕಾರಣಕ್ಕೆ ತಮ್ಮನ್ನೇ ಕೊಟ್ಬಿಡ್ತಾನೆ. ಹಾಗಾಗಿದೇನೋ ಇಲ್ಲ ಲೋಕದಲ್ಲಿ. ಎಷ್ಟೋ ಮಹಾತ್ಮರಾದವರು ತಮಗೆ ಎಳ್ಳಷ್ಟೂ ಲಾಭ ಇಲ್ಲದೆ ಇದ್ರು ಸ್ವಪ್ರಯೋಜನಂ ಅನುದ್ದಿಶ್ಯಾಪಿ ಪರಪ್ರಯೋಜನಂ ಈಕ್ಷಮಾಣಾಃ ಕರುಣಾಪರವಶಾಃ ದಯಾಪರವಶಾಃ ಕ್ರಿಯಂತೆ. ಲೋಕದಲ್ಲಿ ಎಷ್ಟು ಜನ ಇಲ್ಲ ಹಾಗೆ. ಒಂದು ಮರ, ಅದನ್ನು ನೋಡಿ ಆದ್ರೂ ಈ ವಿಷಯ ತಿಳಿಬಹುದು ನಾವು. ಹರಿಯುವ ನದಿ, ಅದನ್ನು ನೋಡಿಯೂ ಈ ವಿಷಯ ತಿಳಿಬಹುದು. ಯಾವ ಲಾಭಕ್ಕಾಗಿ ನದಿ ಹರಿತದೆ, ಯಾವ ಲಾಭಕ್ಕಾಗಿ ಮರಗಳು ಹಣ್ಣು ಕೊಡ್ತಾವೆ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಭಾರಿ ಪ್ರಯೋಜನ ಇದೆ, ಅದನ್ನು ಕಡದಾಗ ಯಾರ್ಯಾರು ಅಡಿಗೆ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತಾರೆ ಅವರಿಗೆಲ್ಲ ಅಡಿಗೆ ಆಗ್ತದೆ, ಅವ್ರು ಬಂದು ಹಣ ಕೊಡ್ತಾರೆ ಅಂತ ಮರಗಳಿಗೆ ಪ್ರಯೋಜನ ಹೇಳ್ಯಾರ? ನದಿಗಳಿಗೆ ಪ್ರಯೋಜನ ಹೇಳ್ಯಾರ? ನದಿ ಮರಗಳನ್ನು ನೋಡಿ ಆದರೂ ಕೇವಲ ಪರಪ್ರಯೋಜನ ಉದ್ದೇಶದಿಂದ ಪ್ರವೃತ್ತಿ ಮಾಡ್ತಾ ಇದ್ದಾವೆ ಎಂದ ಮೇಲೆ ಇವುಗಳನ್ನು ನೋಡಿ ಆದರೂ ಪರಮಾತ್ಮನ ಪ್ರವೃತ್ತಿ ಹೇಗಿರಬೇಡ ಅಂತ ಯೋಚನೆ ಮಾಡು ಅಂತ ಒಂದು ವ್ಯಾಖ್ಯಾನ. ಇನ್ನೊಂದು ಉಪಾಸನೆ ಮಾಡ್ಲಿಕ್ಕೆ ಹೇಳ್ತಾರೆ. ಭಗವಂತನ ಸೃಷ್ಟಿ ಅದು ಅವನ ಸ್ವಭಾವ ಅಂತ. ಯಾವುದು ಯಾರ ಸ್ವಭಾವವಾಗಿರ್ತದೆ ಅಲ್ಲಿ ಪ್ರಯೋಜನದ ಜಿಜ್ಞಾಸೆ ಸಲ್ಲಲ್ಲ. ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗ್ತದೆ. ಬೆಂಕಿಯ ಉರಿವು, ಮಂಜುಗಡ್ಡೆಯಲ್ಲಿ ಬರೋ ಶೈತ್ಯ ಪ್ರಯೋಜನದ ಉದ್ದೇಶ ಇದೆ ಅಂತ ಹೇಳ್ತೀರಾ ಇಲ್ವಾ? ಬೆಂಕಿ ಎಷ್ಟು ಧಗ 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 ಉರಿಯುತ್ತದೆ, ಎಲ್ಲರನ್ನು ಸುಡುತ್ತದೆ, ದಹನ ಮಾಡ್ತದೆ. ಆ ದಹನದ ಪ್ರವೃತ್ತಿ ಬೆಂಕಿಯಲ್ಲಿದ್ದದ್ದಕ್ಕೆ ಏನು ಲಾಭ? ಅದು ಬೆಂಕಿಯ ಸ್ವಭಾವ ಅನ್ನೋದು ಉತ್ತರನ? ಮಂಜುಗಡ್ಡೆಯಲ್ಲಿರೋ ಶೈತ್ಯದಲ್ಲಿ ಪ್ರವೃತ್ತಿಗೆ ಏನು ಲಾಭ ಅಂದ್ರೆ, ಅರೆ ಶೈತ್ಯ ಮಂಜುಗಡ್ಡೆಯ ಸ್ವಭಾವವನ್ನು ಅಲ್ಲೇನು ಪ್ರಯೋಜನದ ಪ್ರಶ್ನೆ ಮಾಡ್ತೀಯಾ ಅಂತಾರೆ. ಈ ಎರಡು ಉದಾಹರಣೆಗೆ ಅನುಗುಣ ಭಗವಂತನಲ್ಲಿಯೂ ಸೃಷ್ಟಿ ಅನ್ನೋದು ಅವನ ಸ್ವಭಾವವಾಗಿದೆ. ಸ್ಥಿತಿ ಸಂಹಾರಾದಿಗಳು ಅದು ಅವನ ಸ್ವಭಾವವಾಗಿದೆ. ಯಾವುದು ಯಾರ ಸ್ವಭಾವವಾಗಿರ್ತದೋ ಅಲ್ಲಿ ಪ್ರಯೋಜನದ ಜಿಜ್ಞಾಸೆ ಮಾಡಲ್ಲ. ಹೀಗೆ ಸ್ವಪ್ರಯೋಜನ ಇಲ್ಲದವ ಪರಪ್ರಯೋಜನವನ್ನು ಉದ್ದೇಶಿಸಿ ಸೃಷ್ಟಿಯ ಪ್ರವೃತ್ತಿಯಲ್ಲಿ ತೊಡಗುವವ, ಸೃಷ್ಟಿಯ ಪ್ರವೃತ್ತಿ ಅನ್ನೋದು ಅವನ ಸ್ವಭಾವವಾಗಿದೆ, ಅದು ಅವನಿಂದ ಬೇರ್ಪಟ್ಟದ್ದಲ್ಲ. ಹಾಗಾಗಿ ಇಷ್ಟು ಮನಸ್ಸಿನಲ್ಲಿಟ್ಟುಕೊಂಡು ಅವನ ಸೃಷ್ಟಿಯ ಮಹಿಮೆಯನ್ನು ಅನುಸಂಧಾನ ಮಾಡಬೇಕು. ಇದು ಶಾಸ್ತ್ರ. ಇದನ್ನು ಹೇಳ್ತದೆ ಓಂ ಜನ್ಮಾದ್ಯಸ್ಯ ಯತಃ ಓಂ ನ ಪ್ರಯೋಜನವತ್ವಾತ್ ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ. ಇಷ್ಟೆಲ್ಲ ಬ್ರಹ್ಮಸೂತ್ರಗಳ ಸಾರವನ್ನು ನಾವು ಹೀಗೆ ಅನುಸಂಧಾನ ಮಾಡಬೇಕು.
ಇದು ಬ್ರಹ್ಮದೇವರು ಹೇಳುವಾಗ ಭಗವಂತನ ಮಹಿಮೆಯನ್ನ ಇಂಥ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡ್ತಾರೆ ಅವರು ಹೇಳುವಾಗ. ಹಾಗಾಗಿ ಪ್ರಯೋಜನದ ಜಿಜ್ಞಾಸೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತಾ ಬರಬೇಕು. ಅರೆ ಅವನಿಗೆ ಪ್ರಯೋಜನ ಇಲ್ಲ ಅಂತ ಹೇಳ್ತೀರಿ, ಸೃಷ್ಟಿ ಪ್ರವೃತ್ತಿ ಅವನ ಸ್ವಭಾವ ಅಂತ ಹೇಳ್ತೀರಿ, ಪರಪ್ರಯೋಜನವನ್ನು ಉದ್ದೇಶಿಸಿ ಮಾಡ್ತಾನೆ ಅಂತೀರಿ. ಪರಪ್ರಯೋಜನ ಆದ್ರೂ ಏನು ಹಾಗಾದ್ರೆ ಅಂತ ಪ್ರಶ್ನೆ. ಅದಕ್ಕೂ ಉತ್ತರ ಕೊಡ್ತಾರೆ ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಸೃಷ್ಟಿಯ ಹಿಂದೆ ಯಾಕೆ ಸೃಷ್ಟಿ ಅಂತನ್ನೋ ಪ್ರಶ್ನೆಗೆ ಅವರವರ ಸ್ವರೂಪ ಸುಖದ ಅಭಿವ್ಯಕ್ತಿಗಾಗಿ ಸೃಷ್ಟಿ ಅಂತ ಹೇಳ್ತಾರೆ. ಸಂಭೂತಯೇ ಭವತಿ ಭೂತಿ ಕೃತೇವ ಭೂತ್ಯಾ. ಯಾರ್ಯಾರು ಭೂಮಿಯಲ್ಲಿ ಇವತ್ತು ಬಂದಿದ್ದಾರೆ ಅವರವರ ಸ್ವರೂಪದ ಅಭಿವ್ಯಕ್ತಿ, ಬರೀ ಸುಖದ ಅಭಿವ್ಯಕ್ತಿನೂ ಅಲ್ಲ. ಯಾರ್ಯಾರು ಜೀವನ ಭೂಮಿಯಲ್ಲಿ ಸೃಷ್ಟಿಗೆ ಬಂದಿದಾರಲ್ಲ ಅವ್ರಿಗೆಲ್ಲ ಏನ್ ಲಾಭ ಅಂದ್ರೆ ಅವ್ರ ಸ್ವರೂಪ ಸುಖದ ಅಭಿವ್ಯಕ್ತಿ, ಸ್ವರೂಪದ ಅಭಿವ್ಯಕ್ತಿ ಅಷ್ಟೇ, ಸುಖನೂ ಬೇಡ. ಯಾಕಂದ್ರೆ ಸ್ವರೂಪ ದುಃಖನೂ ಇರ್ತದೆ. ಹಾಗಾಗಿ ಸ್ವರೂಪ ಅಭಿವ್ಯಕ್ತಿ ಅನ್ನೋದೇ ಸೃಷ್ಟಿಗೆ ಮೂಲ ಪ್ರಯೋಜನ, ಇನ್ನೇನು ಪ್ರಯೋಜನ ಬೇರೆ ಅಲ್ಲ. ಇದಕ್ಕಿಂತ ಬೇರೆ ಏನು ಅರ್ಥ ಮಾಡಿಸ್ಬೇಕು? ಎಷ್ಟು ದೂರದೃಷ್ಟಿ ಪರಮಾತ್ಮನಿಗೆ. ಕೆಲವರು ಹೇಳಿದ್ರು ಸೃಷ್ಟಿ ಯಾಕೆ, ಕರ್ಮದ ಅನುಭವ ಮಾಡಿಕೊಳ್ಳಿಕ್ಕೆ. ಹಿಂಗೆ ದರ್ಶನಗಳಲ್ಲಿ ಬರ್ತಾವೆ, ದಾರ್ಶನಿಕರು ಹೇಳ್ತಾರೆ ಸೃಷ್ಟಿ ಯಾಕೆ, ಅವನು ಹಿಂದಿನ ಕರ್ಮ ಮಾಡಿರ್ತಾನೆ ಅದನ್ನು ಅನುಭವಿಸ್ಲಿಕ್ಕೆ ಮಾಡ್ತಾನೆ ಅಂತ. ಅಲ್ಲ, ಅದು ಸೇರ್ಕೊಳ್ತದಷ್ಟೇ. ಸೃಷ್ಟಿ ಯಾಕೆ ಅನ್ನೋದಕ್ಕೆ ಪ್ರಧಾನ ಉತ್ತರ ಏನು, ಅವರವರ ಸ್ವರೂಪದ ಅಭಿವ್ಯಕ್ತಿನೇ ಸೃಷ್ಟಿಗೆ ಉದ್ದೇಶ ಅಂತ. ಇದನ್ನು ಸ್ಪಷ್ಟೀಕರಣ ಎಲ್ಲ ಪುರಾಣಗಳು ಕೊಡ್ತಾರೆ. ನಾವೆಲ್ಲ ಬೀಜಗಳಂತೆ. ಬೀಜೋಪಾಧಿಯಲ್ಲಿರುವ ನಾವು ಭಗವಂತನ ಉದರದಲ್ಲಿ ಯಾವಾಗಲೂ ಇದ್ರೆ ನಮ್ಮ ಸ್ವರೂಪ ಅಭಿವ್ಯಕ್ತಿ ಹೇಗಾಗಬೇಕು? ಗೋಣಿ ಚೀಲದಲ್ಲೆಲ್ಲ ಸೀಡ್ ತುಂಬಿಟ್ರೆ ಸೀಡ್ಗಳನ್ನು ನೀವು ಬಿತ್ತಲೇ ಇಲ್ಲ ಭೂಮಿಗೆ ಅಂದ್ರೆ ಅದು ಮರ ಹೇಗಾಗಬೇಕು? ಅದು ಹಣ್ಣು ಹಾಕಿ ಬಿಡಬೇಕು, ಅದು ನೆರಳು ಹಾಕಿ ಕೊಡ್ಬೇಕು. ನೋಡಿ, ಮರ ಬೀಜ ನೆಟ್ಟಾಗಷ್ಟೇ ಮರವಾಗಿ ಹಣ್ಣು ಬೆಳೆದಾಗ ನಾವೇ ಹೆಗ್ಗಳಿಕೆಯಿಂದ ಹೇಳ್ಕೋತೀವಿ, ನಾನೇ ಹಾಕಿದ್ದು ಬೀಜ. ಎಷ್ಟು ಜನರ ಮುಂದೆ ಹೇಳಿ ಬರ್ತಾನೆ, ಇವತ್ತು ಎಷ್ಟು ಎತ್ತರ ಬೆಳೀತು ನೋಡು, ಎಷ್ಟು ಹಣ್ಣು ಬಿಡ್ತು ನೋಡು. ಅವತ್ತು ಬೀಜವಾಗಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ನೋಡಿ. ಇದು ಪ್ರತ್ಯಕ್ಷ. ಈ ಪ್ರತ್ಯಕ್ಷದಲ್ಲಿ ಕೊಡೋ ದೃಷ್ಟಾಂತವನ್ನು ನೋಡಿ ಆದ್ರೂ ನಾವು ಜೀವರು ಬೀಜ ಇದ್ದಂತೆ ಭಗವಂತನ ಉದರದಲ್ಲಿ ಆಶ್ರಯ ಪಡೆದಿದ್ವಿ. ನಮ್ಮನ್ನು ಸೃಷ್ಟಿಗೆ ತಂದಿದ್ದಾನೆ. ಎಷ್ಟೋ ಜನ್ಮಗಳಲ್ಲಿ ನಾವು ಬರ್ತಿದ್ದೇವೆ ಅಂದ್ರೆ ಆ ಬೀಜದ ಮೇಲಿರೋ ಲೇಯರ್ ಎಲ್ಲ ಹೋಗ್ಬೇಕಾಗಿದೆ ಅಂತೆ. ಒಂದು ಬೀಜ ಭೂಮಿಗೆ ಬೆತ್ತಿದಾಗ ಅದರ ಮೇಲಿನ ಲೇಯರ್ಸ್ ಅದು ಒಂದೊಂದಾಗಿ ಕಳೆದು ಗೊಬ್ಬರ ಸೇರಿ ಮಣ್ಣಿಗೆ ಸೇರಿ ಒಳಗಿರುವ ಮೊಳಕೆ ಹೊರಗೆ ಬಂದು ಗಿಡವಾಗಿ ಚಿಗುರ್ತಾ ರೆಂಬೆ ಕೊಂಬೆಗಳ ರೂಪದಲ್ಲಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗ್ಬೇಕಂತ. ಈ ಪ್ರೊಸೆಸ್ ಒಂದು ಬೀಜಕ್ಕೆ ಹೇಗಿದೆಯೋ ನಾವು ನೀವುಗಳು ಭೂಮಿ ಒಳಗೆ ಬೀಜದಂತೆ ಬರ್ತೇವೆ. ಎಲ್ಲ ಸಿಪ್ಪೆ ಮೇಲ್ಗಡೆ ಇರುವ ಲೇಯರ್ಸ್ ಎಲ್ಲ ತೆಗಿತಾ ಇದೆ ಅಂದ್ರೆ ಅದು ಒಂದೊಂದು ಜನ್ಮಗಳು ಅಂತ ತಿಳಿಬೇಕಂತ. ಅದು ಈ ಜನ್ಮ ಇರ್ಬೋದು, ಮುಂದಿನ ಜನ್ಮ, ಹಿಂದೆ ಬಂದ ಎಷ್ಟೋ ಸಾವಿರಾರು ಜನ್ಮ. ಅದೆಲ್ಲ ಹೋಗ್ತಾ ಇರ್ಲಿಕ್ಕೆ ಯಾವಾಗೋ ಒಮ್ಮೆ ಮೊಳಕೆ ಒಡೆದು ಒಳಗಿರೋ ಸ್ವರೂಪ ದೇಹದ ಅಭಿವ್ಯಕ್ತಿ ಆಗ್ತದಂತೆ. ಇದೇ ಸೃಷ್ಟಿಯ ಮುಖ್ಯ ಉದ್ದೇಶ. ಇದನ್ನೇ ಇನ್ನೊಂದು ಅರ್ಥದಲ್ಲಿ ಮೋಕ್ಷ ಅಂತ ಕರೆದ್ರಂತೆ. ಮೋಕ್ಷಕ್ಕಾಗಿಯೇ ಸೃಷ್ಟಿ. ನೋಡಿ, ಎರಡಕ್ಕೂ ಹೇಗೆ ಲಿಂಕ್ ಇದೆ. ಈ ಅನುಸಂಧಾನ ಬರಲಿ ಅಂತ ಶಾಸ್ತ್ರಗಳಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಚಿಂತನೆ ಮಾಡಿಸ್ತಾರೆ. ಹೇಗೆ ನಡೀತು ಸೃಷ್ಟಿ ಅಂತ ಮುಂದುವರಿಸೋಣಂತೆ. ಮೊದಲು ಪರಮಾತ್ಮ ತನ್ನದೇ ರೂಪಗಳನ್ನು ಅಭಿವ್ಯಕ್ತಿಗೊಳಿಸಿದ. ಅದಕ್ಕೆ ಶುದ್ಧ ಸೃಷ್ಟಿ ಅಂತ ಹಿರಿಯರು ಹೇಳ್ತಾರೆ. ತನ್ನ ಮೂಲ ರೂಪದಿಂದ ಎಲ್ಲರಿಗೆ ಮುಕ್ತಿ ಕೊಡ್ಲಿಕ್ಕೋಸ್ಕರವಾಗೇನೆ, ನೋಡಿ, ಇನ್ನು ಸೃಷ್ಟಿ ಮಾಡ್ಲಿಕ್ಕಲ್ಲ, ಎಲ್ಲ ಜೀವಾತ್ಮರಿಗೆ ಮುಕ್ತಿ ಕೊಡಿಸ್ಲಿಕ್ಕೋಸ್ಕರವಾಗಿ ವಾಸುದೇವ ಅನ್ನೋ ರೂಪವನ್ನು ಅಭಿವ್ಯಕ್ತಿ ಮಾಡಿದ. ಆ ವಾಸುದೇವ ರೂಪ ಅಭಿವ್ಯಕ್ತಿಯ ನಂತರ ಸಂಹಾರಕ್ಕೋಸ್ಕರವಾಗಿಯೇ ಸಂಕರ್ಷಣ ಅನ್ನೋ ರೂಪ ವ್ಯಕ್ತ ಮಾಡಿದ. ಸಂಕರ್ಷಣ ರೂಪದಿಂದ ಎಲ್ಲರನ್ನ ಸ್ಥಿತಿ ಮಾಡ್ಲಿಕ್ಕೋಸ್ಕರ
ಪ್ರದ್ಯುಮ್ನ ಅನ್ನೋ ರೂಪವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಪ್ರದ್ಯುಮ್ನ ಅನ್ನೋ ರೂಪ ಸೃಷ್ಟಿ ಮಾಡಿದ. ಎಲ್ಲರನ್ನ ಸ್ಥಿತಿ ಮಾಡಲಿಕ್ಕೋಸ್ಕರ ಅನಿರುದ್ಧ ಅನ್ನೋ ರೂಪ ಸೃಷ್ಟಿ ಮಾಡಿದ. ವ್ಯತ್ಯಾಸ ಮಾಡಬಾರ್ದು. ಸ್ಥಿತ್ಯೈ ಪುನಃ ಸ ಭಗವಾನ್ ಅನಿರುದ್ಧ ನಾಮ. ಸ್ಥಿತಿಗಾಗಿ ಅನಿರುದ್ಧ ರೂಪ, ಸೃಷ್ಟಿಗಾಗಿ ಪ್ರದ್ಯುಮ್ನ ರೂಪ, ಸಂಹಾರ ಕಾರಣ ವಪುಹು, ಸಂಹಾರಕ್ಕಾಗಿ ಸಂಕರ್ಷಣ ರೂಪ, ಮುಕ್ತಿಗಾಗಿ ವಾಸುದೇವ ರೂಪ. ಈ ರೂಪಗಳ ಸೇವೆ ಮಾಡಲಿಕ್ಕೋಸ್ಕರ ವಾಸುದೇವನ ಪತ್ನಿ ಅಂತ ಮಾಯಾ ಅಂತ ಲಕ್ಷ್ಮಿ ತನ್ನ ರೂಪವನ್ನು ಅಭಿವ್ಯಕ್ತಿ ಮಾಡ್ತಾಳೆ. ಪ್ರಕೃತಿ ಮಹಾನುಭಾವಳು ಅವಳೇ ಜಯ, ಶಾಂತಿ ಮತ್ತು ಕೃತಿ ಅಂತ ಎರಡು ರೂಪಗಳು. ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಯಾಪತಿ ಸಂಕರ್ಷಣ, ಲಕ್ಷ್ಮೀಪತಿ ವಾಸುದೇವ ಅಂತ ಈ ಭಗವಂತನ ಸೇವೆ ಮಾಡಲಿಕ್ಕೆ ಲಕ್ಷ್ಮೀ ರೂಪಗಳ ಅಭಿವ್ಯಕ್ತಿಯಾದದ್ದಿದೆ. ಈ ವಿಷಯವನ್ನು ಸ್ಮರಣೆ ಮಾಡಿದರೆ ಇದು ಶುದ್ಧ ಸೃಷ್ಟಿ ಅಂತ ಕರೆದಿದ್ದಾರೆ ಭಗವತ್ಪಾದ. ಇದರ ನಂತರದಲ್ಲಿ ಸೃಷ್ಟಿ ನಡೆದದ್ದನ್ನು ವಿವರಣೆ ಕೊಡ್ತಾರೆ. ಭಾಗವತದಲ್ಲಿ ಬ್ರಹ್ಮದೇವರು ಹೇಳುವಾಗ ಆದಿಯಲ್ಲಿ ಪರಮಾತ್ಮ ತನ್ನ 5 ರೂಪಗಳ ಸೃಷ್ಟಿ ಮಾಡಿ ಶುದ್ಧ ಸೃಷ್ಟಿ ಮಾಡಿದ ಮೇಲೆ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾಳಂತೆ, ಎಲ್ಲರನ್ನ ಸೃಷ್ಟಿಗೆ ತರಬೇಕು, ಸೃಷ್ಟಿ ಕಾಲ ಆಗಿದೆ ಅಂತ. ಭಗವಂತ ತನ್ನ ಸೃಷ್ಟಿಗೆ ಇಚ್ಛೆ ಪಟ್ಟು ತನ್ನದೇ ಅದ್ಭುತವಾದಂತಹ ಶಕ್ತಿ, ಸ್ವತಂತ್ರ ಶಕ್ತಿ, ಯಾರ ಸಹಾಯವೂ ಇಲ್ಲದೇನೆ ಪ್ರಕೃತಿಯನ್ನು ಸ್ವಲ್ಪ ಕ್ಷೋಭೆಗೊಳಿಸಿದಂತೆ. ಪ್ರಕೃತಿ ಕ್ಷೋಭಯಾಮಾಸ. ಆ ಪ್ರಕೃತಿಗೆ ಅವ್ಯಕ್ತ ಅಂತ ಹೆಸರಿದೆ, ಪ್ರಕೃತಿಗೆ ಸತ್ವ ರಜಸ್ಸು ತಮಸ್ಸು ಅಂತ ಹೆಸರಿದೆ. ಅಂತೂ ಆ ಅವ್ಯಕ್ತ ತತ್ವವನ್ನು ಸ್ವಲ್ಪ ಕ್ಷೋಭೆಗೊಳಿಸಿದ, ಅದು ಮಹತ್ತತ್ವ ಅಂತ ಆಯ್ತಂತೆ. ಮಹತ್ತತ್ವವನ್ನು ವಿಕಾರಗೊಳಿಸಿದ ಅಹಂಕಾರ ತತ್ವ ಅಂತ ಸೃಷ್ಟಿ ಆಯ್ತಂತೆ. ಅಹಂಕಾರದಲ್ಲಿ 3 ಪ್ರಭೇದ, ಅದರಲ್ಲಿ ವೈಕಾರಿಕ, ತೈಜಸ, ತಾಮಸ ಅಂತ ಪ್ರಭೇದಗಳು. ಆ ವೈಕಾರಿಕ ಅಹಂಕಾರದಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದ, ತತ್ವಮಾನಿ ಸುರರನ್ನ. ತೈಜಸ ಅಹಂಕಾರದಿಂದ ತತ್ವಮಾನಿಗಳು ಮಾಡುವ ಕಾರ್ಯ ಇಂದ್ರಿಯಗಳ ಪ್ರೇರಣೆ, ಹಾಗಾಗಿ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ ತೈಜಸ ಅಹಂಕಾರದಿಂದ. ತಾಮಸ ಅಹಂಕಾರದಿಂದ ಪಂಚಭೂತಗಳನ್ನ ಪಂಚ ತನ್ಮಾತ್ರಗಳೊಂದಿಗೆ ಸೃಷ್ಟಿ ಮಾಡಿದ. ಹೀಗೆ ಸೃಷ್ಟಿ ನಡೆದದ್ದಂತೆ. ನೋಡಿ, ಇಲ್ಲೆಲ್ಲ ಭಗವಂತನ ಪ್ರಕ್ರಿಯೆನೇ, ಭಗವಂತನ ಕರ್ತೃತ್ವನೇ ಇದೆ. ಇಲ್ಲಿ ಯಾರೊಬ್ಬರೂ ಕೂಡ ಕೈ ಹಾಕಿಲ್ಲ. ನೋಡಿ, ಯಾರೊಬ್ಬ ಇಂಜಿನಿಯರ್ ಬರಲಿಲ್ಲ, ಯಾರೊಬ್ಬ ಆರ್ಕಿಟೆಕ್ಟ್ ಅಂತಿಲ್ಲ, ಯಾರೊಬ್ಬ ಪ್ಲಾನ್ ಮಾಡಿಕೊಟ್ಟ ಅಂತಿಲ್ಲ. ಏಕಏವ ಅಂತ ಪದೇ ಪದೇ ಉಪನಿಷತ್ತು ವೇದಗಳು ಯಾಕೆ ಹೇಳ್ತಾವೆ ಅಂದ್ರೆ, ಇಲ್ಲೆಲ್ಲಾದ್ರೂ ಇನ್ನೊಬ್ಬರ ಸಹಾಯ ಪಡೆದದ್ದು ಅಂತಿದೆನಾ ಅಂತ ಕೇಳ್ತದೆ. ನಾ ಸದಾಸೀತ್, ನೋ ಸದಾಸೀತ್, ತಮ ಆಸೀತ್ ಅಂತ ಈ ವೇದವೇ ಇದಕ್ಕೆ ಆಧಾರವಾಗಿದೆ. ಭಗವಂತ ಮಾಡುವ ಸೃಷ್ಟಿಗೆ ಯಾರ ಸಹಾಯ ಇದೆಯಪ್ಪ? ಹಾಗಾಗಿ ಆ ಭಗವಂತನ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅವನ ಸ್ಮರಣೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅವನ ಪಾರಮ್ಯ ತಿಳಿಲಿ. ಈ ಅವ್ಯಕ್ತ ತತ್ವದ ಪರಿಣಾಮದಿಂದ ಮಹತ್ತತ್ವವನ್ನು ಸೃಷ್ಟಿಸುವಾಗ ಅವ್ಯಕ್ತ ತತ್ವಕ್ಕೊಬ್ಬಳನ್ನ ನೇಮಕ ಮಾಡ್ತಾನೆ, ಅವಳೇ ಮಹಾಲಕ್ಷ್ಮಿ ಅಂತ. ಮಹತ್ತತ್ವವನ್ನು ಸೃಷ್ಟಿ ಮಾಡಿದಾಗ ಮಹತ್ತತ್ವಕ್ಕೆ ಅಂತ ನಿಯಾಮಕನನ್ನು ನೇಮನ ಮಾಡ್ತಾನೆ, ಅವನೇ ಚತುರ್ಮುಖ ಅಂತ ಅರ್ಥಂತ. ಅಹಂಕಾರ ತತ್ವಕ್ಕೆ ಗರುಡ ಹಾಗೂ ಶೇಷ, ರುದ್ರ ಅವರನ್ನು ನಿಯಮನ ಮಾಡ್ಲಿಕ್ಕೆ ಹೇಳ್ದ. ತೈಜಸ, ತಾಮಸ ಮತ್ತು ವೈಕಾರಿಕ ಅಹಂಕಾರಗಳಲ್ಲಿ ವೈಕಾರಿಕ ಅಹಂಕಾರ ಅಂತೇನಿದೆ ಅದರ ಹೆಸರು ಯಾಕೆ ಹಾಗೆ ಬರ್ತದೆ ಅಂದ್ರೆ, ವಿಶಿಷ್ಟ ಕಾರ್ಯಕಾರಿತ್ವಾತ್ ವೈಕಾರಿಕ ದೇವಾ ಸ್ಮೃತ. ತತ್ವಮಾನಿ ದೇವತೆಗಳು ಮಾಡೋ ಕೆಲಸ ಏನಿದೆ ಅಲ್ಲ, ಇನ್ನೊಬ್ರು ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲಂತೆ. ಇನ್ನೊಬ್ರು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮನ್ನ ಅಂತಲ್ಲ, ದೇವತೆಗಳಲ್ಲೇ ಅವ್ರು ಮಾಡೋ ಕೆಲಸವನ್ನ ಅವರೇ ಮಾಡ್ಬೇಕೆ ಹೊರತು ಇನ್ನೊಬ್ಬ ದೇವತೆಗೂ ಮಾಡ್ಲಿಕ್ಕೆ ಆಗಲ್ಲಂತೆ. ಅದಕ್ಕೆ ಅವ್ರಿಗೆ ವೈಕಾರಿಕ ಅನ್ನೋ ಹೆಸರಂತೆ. ಕಣ್ಣಿನ ಕೆಲಸವನ್ನು ಮಾಡ್ಲಿಕ್ಕೆ ನೇಮಕ ಮಾಡಿದಾನೆ ಭಗವಂತ ಸೂರ್ಯನನ್ನ. 1 ತಿಂಗಳು ರಜೆ ಹಾಕ್ತೀನಿ, ಕಿವಿ ಕೆಲಸ ಮಾಡೋನು ಅದನ್ನು ಮುಂದುವರಿಸಲಿ ಅಂದ್ರೆ ಆಗಲ್ಲಂತೆ.
ಕಣ್ಣಿನ ಕೆಲಸ ಕಣ್ಣಿನವನೇ ಮಾಡ್ಬೇಕಂತ. ಅದಕ್ಕೆ ವೈಕಾರಿಕ ಅಂತಾರೆ. ನಮ್ಮ ಮನೆಯೊಳಗೆ ಹಂಗೆ ಆಗ್ತದ, ನಮಗೊಂದು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ, ನೀನು ಸ್ವಲ್ಪ ಮುಂದುವರಿಸ್ಬಿಡುದು, ಆಯ್ತು ಬಿಡು ಅಂತಂತಾರೆ. ಹಾಗಾಗಿ ನಮಗೆ ಯಾರಿಗೂ ವೈಕಾರಿಕ ಅಂತ ಹೆಸರಿಲ್ಲ. ನಾವಿನ್ನೂ ಕೆಲಸ ಮಾಡಲ್ಲ ಅಂತ ಬೇಕಂದ್ರೆ ಹೆಸರು ಕೊಡ್ತಾರೆ. ಅವರಿಗೆ ಮಾತ್ರ ಹೆಸರು ಬಂತು. ಯಾಕೆ? ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವಾ ವೈಕಾರಿಕಾ ಸ್ಮೃತಾ. ಸುಮ್ಮನಲ್ಲ ಸೃಷ್ಟಿ ಅಂತಂದ್ರೆ ವೈಕಾರಿಕ ಅನ್ನೋ ಅಹಂಕಾರ ತತ್ವದಿಂದ ಆ ತತ್ವಮಾನಿ ಸುರರೆಲ್ಲ ಉತ್ಪತ್ತಿಯನ್ನು ಪಡೆದ್ರು ಅಂತ ಅನುಸಂಧಾನ ಮಾಡಿಸ್ತಾರೆ. ಹಾಗೇನೆ ಇಂದ್ರಿಯಗಳು ತೇಜೋಮಯ, ಅವು ತೈಜಸ ಅಹಂಕಾರದ ಸೃಷ್ಟಿಯಿಂದ ಬಂದದ್ದು. ಆ ಇಂದ್ರಿಯಗಳನ್ನ ವೈಕಾರಿಕ ಒಬ್ಬೊಬ್ಬ ದೇವತೆಗಳಿಗೆ ನೇಮಕ ಮಾಡ್ತಾನೆ. ಇದು ಕಾರ್ಯಾಲಯ, ಅವರೆಲ್ಲ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂತ ಕರ್ಮಚಾರಿಗಳು. ಈ ಕರ್ಮಚಾರಿಗಳು ಕಾರ್ಯಾಲಯದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಕಾರ್ಯಾಲಯವು ಎಲ್ಲಿರಬೇಕು ಅಂತ ವ್ಯವಸ್ಥೆ ಮಾಡಿದ. ಅದು ಪಂಚಮಹಾಭೂತದಿಂದ ಸೃಷ್ಟಿ ಮಾಡಿದ ಶರೀರ. ಇಲ್ಲಿ 5 ಭೂತಗಳು 5 ತನ್ಮಾತ್ರಗಳೊಂದಿಗೆ ಹುಟ್ಟುವಂತೆ ಮಾಡಿದ. ಆಕಾಶ ಸೃಷ್ಟಿ ಮಾಡ್ತಾನೆ ದೇವರು. ಆ ಆಕಾಶದ ಸೃಷ್ಟಿಯ ಜೊತೆಯಲ್ಲಿ ಒಳಗೆ ಶಬ್ದ ಅನ್ನೋ ಗುಣವನ್ನು ಇಟ್ಟೇ ಸೃಷ್ಟಿ ಮಾಡಿದ. ಆಕಾಶದಿಂದ ವಾಯುವಿನ ಸೃಷ್ಟಿ ನಡೆಯುವಾಗ ಸ್ಪರ್ಶ ಗುಣ ಇತ್ತಂತೆ. ಆ ವಾಯುವಿನಿಂದ ಹುಟ್ಟಿದ್ದೇನೆ ಅಗ್ನಿ. ಸೃಷ್ಟಿ ಮಾಡುವಾಗಲೇನೆ ಅದ್ರ ಒಳಗಡೆಯಲ್ಲಿ ರೂಪ ಅನ್ನೋ ಗುಣ ಇಟ್ಬಿಟ್ನಂತೆ. ಅಗ್ನಿಯಿಂದ ಹುಟ್ಟಿದ್ದು ನೀರು. ರಸ ಅನ್ನೋ ಗುಣ ಇಟ್ಟೇ ಹುಟ್ಟಿಸಿದ. ಅದೇ ಆ ನೀರಿನಿಂದ ಹುಟ್ಟಿದ್ದು ಪೃಥ್ವಿ ಹುಟ್ಟುವಾಗಲೇನೆ ಗಂಧ ಅನ್ನೋ ರೂಪ ಇಟ್ಟು ಹುಟ್ಟಿಸಿದ್ದಂತೆ. ಇದನ್ನು ವೇದ ತಿಳಿಸ್ತದೆ. ಆಕಾಶಾದ್ವಾಯು ಆತ್ಮನ ಆಕಾಶ ಸಂಭೂತಃ. ಆತ್ಮ ಪರಮಾತ್ಮನಿಂದಲೇ ಆ ಆಕಾಶ ಭೂತಾಕಾಶವು ಸಂಭೂತಃ ಉತ್ಪತ್ತಿಯನ್ನು ಪಡೆದಿದೆ. ಆಕಾಶದಲ್ಲಿ 2 ಪ್ರಭೇದ ಇದೆ. ಒಂದು ಅವ್ಯಾಕೃತ ಆಕಾಶ, ಒಂದು ವ್ಯಾಕೃತ ಆಕಾಶ. ಅವ್ಯಾಕೃತ ಆಕಾಶವನ್ನು ನಿಯಂತ್ರಿಸಲಿಕ್ಕಿರುವ ಒಬ್ಬಳು ಮಹಾನುಭಾವಳು ಮಹಾಲಕ್ಷ್ಮಿ. ಅವಳು ಪ್ರಕೃತಿ ತತ್ವಕ್ಕೆ ನಿಯಾಮಕಳು ಹೌದು. ಅದಕ್ಕೆ ವಿಕಾರ ಇಲ್ಲ. ಅದಕ್ಕೆ ಅದನ್ನ ಕೂಟ ಅಂತ ಕರೀತಾರೆ. ಅವಳಿಗೆ ಕೂಟಸ್ಥ ಅಂತನ್ನೋ ನಾಮ ಇದೆ. ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅವಳು ನಿರ್ವಿಕಾರಳು ಅನ್ನೋ ಅರ್ಥದಲ್ಲಿ ಅವಳನ್ನು ಕೂಟಸ್ಥ ಅಂತ ಕರೆದ್ರಂತೆ. ಅವಳು ಅವ್ಯಾಕೃತ ಆಕಾಶದ ನಿಯಾಮಕಳು. ಹಾಗಾದ್ರೆ ವೇದಗಳಲ್ಲಿ ಆಕಾಶ ಹುಟ್ಟಿತು ಅನ್ನೋ ಮಾತು ಬಂತಲ್ಲ, ಅದು ವ್ಯಾಕೃತ ಆಕಾಶ. ಅದಕ್ಕೆ ಭೂತಾಕಾಶ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಹುಟ್ಟಿಸುವಾಗಲೇ ಶಬ್ದದೊಂದಿಗೆ ಹುಟ್ಟಿಸಿದ. ಅದರ ನಿಯಮನ ಮಾಡುವ ಅಧಿಕಾರ ಎಲ್ಲ ವಿಘ್ನೇಶ್ವರನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಇಡೀ ಭೂತಾಕಾಶದ ನಿಯಮನ ಮಾಡುವ ದೇವತೆ ಯಾರು? ವಿಘ್ನೇಶ್ವರ, ಗಣಪತಿ. ನೋಡಿ, ಇವನನ್ನ ನಾವು ಅನುಸಂಧಾನ ಮಾಡಬೇಕು. ಹೀಗೆ ಆಕಾಶದಿಂದ ವಾಯು, ಅವನು ಕೋಣವ ಭೂತವಾಯು ಅಂತಿದ್ದಾನೆ. ಮುಖ್ಯ ಪ್ರಾಣ ಬೇರೆ, ಸತ್ಯಲೋಕದ ನಿಯಾಮಕ. ಈ ವಾಯು ಬೇರೆ ಅಂತ. ಹೀಗೆ ಆ ದೇವತೆಗಳನ್ನ, ಆ ಪಂಚಭೂತಗಳನ್ನ ನಿಯಮನ ಮಾಡ್ಲಿಕ್ಕೆ ಒಳಪಡಿಸಿದ. ಅವುಗಳನ್ನ ವಿಕೃತಗೊಳಿಸಿ ಮತ್ತೆ ಜಡರೂಪವಾದದ್ದನ್ನ ಇಂಥ ದೇಹಗಳ ಸೃಷ್ಟಿಗೆ ವಿನಿಯೋಗಿಸ್ರಿ ಅಂತ ವ್ಯವಸ್ಥೆ ಮಾಡಿದ. ಇಷ್ಟೆಲ್ಲ ಮಾಡಿ ದೇವತೆಗಳಿಗೆ ಹೇಳ್ತಾನೆ ಶ್ರೀಹರಿ, ನೀವು ಸೃಷ್ಟಿ ಮುಂದುವರೆಸ್ರಿ ಅಂತ. ಅವರಂದ್ರು ಎಲ್ಲಿ ಜೋಡಿಸ್ಬೇಕೇ ಗೊತ್ತಾಗ್ತಾ ಇಲ್ಲ ಅಂದ್ರು. ಇಷ್ಟೆಲ್ಲ ರಾ ಮೆಟೀರಿಯಲ್ಸ್ ಕೊಟ್ಟರು ಜೋಡಿಸ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ರಾ ಮೆಟೀರಿಯಲ್ಸ್ ತಾನೇ ಇವೆಲ್ಲ ಸೃಷ್ಟಿ ಮುಂದೆ ನಡಿಲಿಕ್ಕೆ. ಆದ್ರೆ ಅವರಿಗೆ ತಿಳಿದಿಲ್ಲ ಅಂತ ದೇವತೆಗಳು ಸ್ತೋತ್ರ ಮಾಡಿದ್ದನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ದೇವಾವೂಚು ದೇವತೆಗಳು ಹೇಳ್ತಾರೆ, ಯಾವುದನ್ನ ಅಲ್ಲಿ ಜೋಡಿಸುವ ಪ್ರಕ್ರಿಯೆ ನಮಗೆ ಅರ್ಥ ಆಗ್ತಿಲ್ಲ ಸ್ವಾಮಿ ಅಂತ. ಆವಾಗ ಭಗವಂತ ಇನ್ನೂ ಬ್ರಹ್ಮಾಂಡದ ಸೃಷ್ಟಿಗೆ ಕೈ ಹಾಕಿರ್ಲಿಲ್ಲಂತೆ. ಈ ರೀತಿ ದೇವತೆಗಳು ಸ್ತೋತ್ರ ಮಾಡಿದ ಮೇಲೆ ಭಗವಂತ ತನ್ನ ವೀರ್ಯವನ್ನು ನೀರಿನಲ್ಲಿ ಇರಿಸಿದ. ಆಮೋಘ ವೀರ್ಯವ ಗರ್ಭದಿ ಧರಿಸಿ ಬ್ರಹ್ಮಾಂಡವನೇ ಪೊತ್ತ ಮಾತಾ ಎಲ್ಲಮ್ಮ ಎನಬೇಡವೇ ಶ್ರೀದೇವಿ ಎಲ್ಲಾರಮ್ಮ
ವಿಜಯದಾಸರು ಹೇಳ್ತಾರೆ ಈ ಮಾತನ್ನು. ಅಮೋಘ ವೀರ್ಯವನ್ನು ಗರ್ಭದಲ್ಲಿ ಧರಿಸ್ತಾಳೆ ಅಂದರೆ ಪ್ರಳಯದ ನೀರೆಲ್ಲ ಲಕ್ಷ್ಮೀಮಯ ಅಂತೆ. ಲಕ್ಷ್ಮ್ಯಾತ್ಮಕ ಪ್ರಳಯಾಧ್ಯಸ್ಥ ಶ್ರೀ ವಟಪತ್ರ ಶೇಷ ಶಾಹಿ ಅಂತಾರೆ ಮಂತ್ರಾಲಯ ಪ್ರಭುಗಳು. ಪ್ರಳಯದ ನೀರು ಲಕ್ಷ್ಮೀ ರೂಪ. ಅಲ್ಲಿ ಭಗವಂತ ತನ್ನ ವೀರ್ಯ ಇರಿಸಿದ ಅಂದ್ರೆ ತನ್ನ ಹೆಂಡತಿಯಲ್ಲಿ ವೀರ್ಯ ಧಾರಣೆ ಮಾಡಿಸಿದ ಅಂತ ಅರ್ಥ ಅಂತ. ಅದು ಅಂಡವಾಗಿ ಬೆಳೀತದೆ. ಅದು ಎಷ್ಟು ಬೆಳೀತೋ ಅಂಡ ಅಂದ್ರೆ 50 ಕೋಟಿ ಯೋಜನದಷ್ಟು ಅಗಲ ಬೆಳೀತದೆ. ಕಲ್ಪನೆಗೆ ಸಿಗಲ್ಲ ಅಷ್ಟು ಸುಲಭ. 25 ಕೋಟಿ ಯೋಜನದಷ್ಟು ದಪ್ಪ ಇದೆ ಅಂತೆ ಗೋಡೆ. ಒಳಗಡೆ 50 ಕೋಟಿ ಯೋಜನದಷ್ಟು ವಿಶಾಲವಾಗಿದೆ ಅಂತೆ ಅಂಡ. ಮೊದಲು ಗೃಹ ಪ್ರವೇಶ ದೇವರೇ ಮಾಡಿದ್ದಂತೆ. ಗೃಹ ಪ್ರವೇಶ ಮಾಡ್ತಾನೆ, ಮನೆ ಕಟ್ಟಿಸಿ ತಾನೇ ಸೃಷ್ಟಿಸಿದ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸಚ್ಚತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅಂತ ವೇದ ಹೇಳ್ತದೆ. ತತ್ ಸೃಷ್ಟ್ವಾ ಸೃಷ್ಟಿ ಮಾಡಿದ ಅಂಡವನ್ನ, ತದೇವ ಅನುಪ್ರಾವಿಶತ್ ತಾನೇ ಮೊದಲು ಪ್ರವೇಶಿಸಿದ, ಯಾರ ಸಹಾಯ ಇಲ್ಲದೆ, ಯಾರೊಬ್ಬರ ಸಹಾಯ ನಿರೀಕ್ಷಿಸದೆ ಸ್ವತಂತ್ರನಾಗಿ ಒಳಗೆ ಪ್ರವೇಶ ಮಾಡಿದ್ದಂತೆ. ಆ ಮನೆ ಒಳಗೆ ಪ್ರವೇಶ ಮಾಡಿ ಆ ಭಗವಂತ ನಾರಾಯಣ ತನ್ನ ನಾಭಿಯಿಂದ ಕಮಲ ಸೃಷ್ಟಿ ಮಾಡಿದ. ಆಗ ನಾಭ್ಯಾಂ ಜಾತಂ ಹಿ ಪದ್ಮಂ, ನಾಭಿಯಿಂದ ಕಮಲ ಸೃಷ್ಟಿ ಮಾಡಿದ ಮೇಲೆ ಅದನ್ನ ಪಾದ್ಮಕಲ್ಪ ಅನ್ನುವ ಹೆಸರಿನಿಂದ ಆ ಸಮಯವನ್ನು ಎಲ್ಲರೂ ಕೂಡ ಗುರುತಿಸುವಂತೆ ಮಾಡಿದ್ದಂತೆ. ಹಾಗಾದ್ರೆ ಅಲ್ಲಿವರೆಗೂ ನಡೆದ ಸೃಷ್ಟಿಯನ್ನ ನೇರವಾಗಿ ಯಾರು ಮಾಡಿದ ಅಂತ ಅರ್ಥ ಆಯ್ತು. ಇದು ಭಗವಂತ ಅಲ್ಲದೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯಪ್ಪ? ಹೀಗೆ ಚಿಂತನೆ ಮಾಡಿ. ನಾಭಿಯಿಂದ ಕಮಲ ಸೃಷ್ಟಿ ಮಾಡಿ ಕಮಲವನ್ನು ಅರಳುವಂತೆ ಮಾಡಿದ್ರೆ ಒಳಗಡೆಯಲ್ಲಿ ಚತುರ್ಮುಖ ಬಂದಿದ್ದಂತೆ. ಮೊದಲು ಮಹತ್ತತ್ವದ ನಿಯಾಮಕನನ್ನು ಮಾಡಿದ್ದ ಆ ದೇವರೇ, ಬ್ರಹ್ಮದೇವರೇನೆ ನಾಭಿಯಿಂದ ಹುಟ್ಟಿದಾಗ ಅವರಿಗೆ ಅಬ್ಜ ಕಮಲ ಸಂಭವ ಅಂತ ನಾಮ ಬಂತಂತೆ. ಕೆಳಗಡೆ ಎಲ್ಲ ನೋಡ್ತಾರೆ, ಕಮಲದ ಕೆಳಗೆ ಎಲ್ಲಿದ್ದಾನಪ್ಪ ನನ್ನ ಸೃಷ್ಟಿ ಮಾಡಿದವ ಅಂತ. ದೇವರು ಕಾಣಲಿಲ್ಲ ಅಂತ ಹೇಳ್ತದೆ. ಒಂದರ್ಥದಲ್ಲಿ ಭಯ ಬಂದಂತೆ ನಟಿಸ್ತಾರೆ. ನನ್ನ ಸೃಷ್ಟಿ ಮಾಡಿದವನೇ ನನ್ನ ಕಣ್ಣಿಗೆ ಬೀಳ್ತಿಲ್ಲಲ್ಲ, ಆಗ ಅಶರೀರವಾಣಿ ಆಗ್ತದೆ. ನಿನ್ನನ್ನು ಸೃಷ್ಟಿ ಮಾಡಿದವನು ನೋಡೋ ಬಯಕೆ ನಿನಗಿದೆ ಅಂದ್ರೆ, ಹಾಗಾದರೆ ನೀನು ಸ್ಪರ್ಶಾಕ್ಷರಗಳಲ್ಲಿ 16ನೇ ಅಕ್ಷರ, ಸ್ಪರ್ಶಾಕ್ಷರಗಳಲ್ಲಿ 21ನೇ ಅಕ್ಷರವನ್ನು ಜೋಡಿಸು. ಏನ್ ಬರ್ತದೆ ಅದನ್ನ ಮಾಡು, ಆಮೇಲೆ ನೀನು ಸೃಷ್ಟಿ ಮಾಡಿದವನನ್ನು ನೋಡು ಅಂತ ಹೇಳ್ತದೆ. ಸ್ಪರ್ಶೇಷು ಷೋಡಶಮೇಕ ವಿಂಶಂ ಭಾಗವತದಲ್ಲಿ ಬರುವ ಶ್ಲೋಕ. ಸ್ಪರ್ಶಾಕ್ಷರಗಳಲ್ಲಿ 16 ತ, 21 ಪ, ಎರಡನ್ನು ಜೋಡಿಸೋಣದ್ರಿಂದ ತಪ ಅಂತ ಬಂತಂತ. ಬ್ರಹ್ಮದೇವರಿಗೆ ಅರ್ಥ ಆಯ್ತು, ಓ ತಪಸ್ ಮಾಡುವ ಅಭಿಪ್ರಾಯದಲ್ಲಿ ಈ ಮಾತು ಬಂತು ಅಂತ ತಪಸ್ಸಿಗೆ ಕೂತರು. ಬ್ರಹ್ಮದೇವರು ಮಾಡಿದ ಮನುಷ್ಯಮಾನದ ಪ್ರಕಾರದ 1000 ವರ್ಷದ ತಪಸ್ಸಿಗೆ ಭಗವಂತ ಪ್ರಕಟನಾದ್ನಂತ. ಕೆಳಗೆ ಇದ್ದವನು ಕಣ್ಣಿಗೆ ಬಿದ್ದ. ಸರಿ, ಬ್ರಹ್ಮದೇವರು 4 ಮುಖದಿಂದ ಭಗವಂತನ ಸ್ತೋತ್ರ ಮಾಡ್ತಾರಂತ. ಸ್ತೋತ್ರ ಮಾಡಿದ ಮೇಲೆ ನಾರಾಯಣ ಆದೇಶ ಮಾಡಿದ, ನಿನ್ನನ್ನು ಸೃಷ್ಟಿ ಮಾಡಿದ್ದು ಮುಂದಿನ ಸೃಷ್ಟಿ ಕಾರ್ಯ ನಡೆಸು ಅಂತ. ಸೃಷ್ಟಿಯಲ್ಲಿ ತೊಡಗಬೇಕು. ಬ್ರಹ್ಮದೇವರು ಅಂತಾರೆ, ನಾನು ಸೃಷ್ಟಿಯಲ್ಲಿ ತೊಡಗಲಾರೆ, ಅದು ನನಗೆ ಬಂಧಕ ಆಗ್ತದೆ. ಭಗವಂತ, ನಿನಗೆ ಸೃಷ್ಟಿ ಬಂಧಕ ಆಗದೇ ಇರೋ ಹಾಗೆ ಚತುಶ್ಲೋಕಿ ಭಾಗವತ ಅಂತ ಇವತ್ತೇನಿದೆ ಅದನ್ನು ಭಗವಂತ ಉಪದೇಶ ಮಾಡಿದ್ನ. ಅದನ್ನು ಹೇಳ್ತೇನೆ, ನಿನಗೆ ಸೃಷ್ಟಿ ಬಂಧಕ ಆಗದೇ ಇರೋ ಹಾಗೆ ಆಗ್ತದೆ ಅಂದ್ಬಿಟ್ಟು. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ವಶಿಷ್ಯೇತ ಸೋಸ್ಮ್ಯಹಂ. ಇದೆಲ್ಲ ಭಗವಂತನ ಬಾಯಲ್ಲಿ ಬಂದ 4 ಶ್ಲೋಕದ ಭಾಗವತ. ಅದರ ಸಾರಾಂಶ ಏನು ಅಂದ್ರೆ, ಯುಕ್ತಿಯಿಂದಲೇ ಭಗವಂತನ ಮಹಿಮೆಯನ್ನು ಅರ್ಥೈಸಿಕೊಳ್ಳೋಣ ಅಂತಾನೆ. ಯುಕ್ತಿಯಿಂದ ಅರ್ಥೈಸಿಕೊಳ್ಳೋದು ಅಂದ್ರೆ ಏನು? ಅನ್ವಯ ವ್ಯತಿರೇಕಾಭ್ಯಾಮ್, ಅನ್ವಯ ಹಾಗೂ ವ್ಯತಿರೇಕ ಅಂತ 2. ಇದು ನಿಮ್ಮ ದಿನನಿತ್ಯದ ಅನುಭವದಲ್ಲಿದೆ ಅಂತದೆ ಭಾಗವತ. ಅನ್ವಯ ಅಂದ್ರೆ ಏನು?
ಅದಿದೆ ಅಂದ್ರೆ ಇದು ಇದೆ ಅಂತ ತಿಳಿತೇವಲ್ಲ, ಅದಕ್ಕೆ ಅನ್ವಯ ಅಂತ ಕರೀತಾರೆ. ಅದಿಲ್ಲ ಅಂದ್ರೆ ಇದು ಇಲ್ಲ ಅಂತ ತಿಳಿತೇವಲ್ಲ, ಅದಕ್ಕೇನಂತಾರೆ? ವ್ಯತಿರೇಕ ಅಂತ ಕರೀತಾರೆ. ನೋಡಿ, ಇದು ಭಾಗವತದ ವಿಶೇಷವಾದ ಅನುಸಂಧಾನಕ್ಕೆ ಇರಬೇಕಾದದ್ದು. ಅವನಿದ್ದಾನೆ ಅಂಥೇಳಿ ನಾನಿದ್ದೀನಿ ಅಂತ ಬ್ರಹ್ಮ ನೀ ತಿಳ್ಕೋ, ಅದು ಅನ್ವಯ. ಅವನು ಪ್ರೇರಣೆ ಮಾಡ್ತಿದ್ದಾನೆ ಅಂತ ನಾನು ಸೃಷ್ಟಿ ಮಾಡ್ತಿದ್ದೇನೆ ಅಂತ ತಿಳಿದು ಸೃಷ್ಟಿ ಮಾಡು, ಇದು ಅನ್ವಯ. ಅವನು ಒಂದು ವೇಳೆ ಒಳಗಿನಿಂದ ಪ್ರೇರಣೆ ಮಾಡದೆ ಹೋದ್ರೆ ನನ್ನಿಂದ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಆಗಲ್ಲ ಅಂತ ತಿಳಿತೀಯಲ್ಲ, ಇದು ವ್ಯತಿರೇಕ ಅಂತ ಅರ್ಥ. ನೋಡಿ, ಅವನಿದ್ದಾನ ಅಂತ ನಾನಿದ್ದೇನೆ, ಅವನು ಪ್ರೇರಣೆ ಮಾಡ್ತಾನೆ ಅಂತ ನಾನು ಮಾಡ್ತಿದ್ದೇನೆ. ಅವನೇ ಇಲ್ಲ ಅಂದ್ರೆ ನಾನೂ ಇಲ್ಲ. ಅವನ ಪ್ರೇರಣೆ ಇಲ್ಲದೆ ಇದ್ರೆ ನನ್ನಿಂದ ಸೃಷ್ಟಿ ನಡೆಯಲ್ಲ. ಎಷ್ಟು ಸುಲಭವಾಗಿದೆ. ಅನ್ವಯ ವ್ಯತಿರೇಕಾಭ್ಯಾಂ. ನೋಡಿ, ಇದು ಭಾಗವತದ ಆ ಚತುಶ್ಲೋಕಿ ಭಾಗವತದಲ್ಲಿ ಹೇಳಿದಂಥ ಅಂಶ. ಇದು ಎಲ್ಲಾ ಕಡೆಯಲ್ಲಿ ಅಪ್ಲೈ ಮಾಡೋದು ಬರ್ತದೆ ನಿಮಗೆ. ಏನು? ಜ್ಞಾನ ಅವನ್ ಕೊಟ್ಟ ಅಂತ ನನಗದ, ಅವನೇ ಜ್ಞಾನ ಕೊಡದೆ ಹೋದ್ರೆ ನನಗೆ ಜ್ಞಾನ ಇರ್ತಿರ್ಲಿಲ್ಲ. ಅನ್ವಯ ವ್ಯತಿರೇಕ. ಹೀಗೆ ಜ್ಞಾನ, ಆನಂದ, ಶಕ್ತಿ ಅಲ್ಲಿರೋದು ಮೂರು ಪ್ರಮುಖವಾಗಿ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಈ ಮೂರು ಶಕ್ತಿಗಳಿಲ್ಲದೆ ಸೃಷ್ಟಿ ಮಾಡ್ಲಿಕ್ಕೆ ಬರಲ್ಲ. ಈ ಮೂರೂ ಶಕ್ತಿಗಳು ಪರಮಾತ್ಮನಲ್ಲಿರೋವು. ಇದನ್ನೇ ಬ್ರಹ್ಮದೇವರಿಗೂ ಪರಮಾತ್ಮ ಅವರೊಳಗಿರುವಂತೆ ಪ್ರೇರಣೆ ಮಾಡಿದ. ಹಾಗಾಗಿ ಅವನಲ್ಲಿದ್ದದ್ದೇ ಪ್ರೇರಣೆ ಆಗಿ ಇವರಲ್ಲೂ ಇದೆ. ಅವನದೇ ಪ್ರೇರಣೆ ಮಾಡದೆ ಹೋಗಿದ್ರೆ ಇವರಲ್ಲೂ ಇರ್ತಿರ್ಲಿಲ್ಲ. ಇದು ಸೃಷ್ಟಿ ಮಾಡೋನಿಗೆ ಇರಬೇಕಾದ ತಿಳುವಳಿಕೆ ಅಂದ್ಬಿಟ್ಟಂತೆ ಭಗವಂತ. ಈ ರಹಸ್ಯ ತಿಳಿದಾದ್ರೂ ಭಗವಂತನ ಸರ್ವೋತ್ತಮತ್ವ ತಿಳಿಬೋದಲ್ಲಪ್ಪ ಅಂತ ಭಾಗವತ ಅನುಸಂಧಾನ ಮಾಡಿಸ್ತದೆ. ಇದು ಚತುಶ್ಲೋಕಿ ಭಾಗವತದ ಸಾರಾಂಶ ಅಂತ ಅನುಸಂಧಾನ ಮಾಡಿಸ್ತಾರೆ. ಇದಾದ ಮೇಲೆ ಬ್ರಹ್ಮದೇವರು ಸೃಷ್ಟಿ ಮುಂದುವರಿಸಬೇಕಾಯಿತು. ಮಾನಸ ಸೃಷ್ಟಿ ಎಲ್ಲ ಸಂಕಲ್ಪ ಮಾತ್ರ ಅಂತ ಹೇಳಿದ್ದಾರೆ. ಅವಿದ್ಯಾಂ ಪಾಂಚಪರ್ವಣೀಂ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ವಿಧವಾದ ಅವಿದ್ಯೆಯನ್ನು ಸೃಷ್ಟಿ ಮಾಡ್ತಾರಂತೆ ಬ್ರಹ್ಮದೇವರು. ಅದನ್ನು ಆಶ್ರಯಿಸಿ ಕೆಲವರೆಲ್ಲ ಅಂಧತಮಸ್ಸಿಗೆ ಹೋಗುವವರು ಇದ್ದಾರೆ. ಕೆಲವರಿಗೆ ಸಾಧನೆಯಲ್ಲಿ ಕ್ರಮವಾಗಿ ಸಾಧನೆ ನಡೀಲಿಕ್ಕೆ ಅವಕಾಶ ಇದೆ. ಅವೆಲ್ಲ ಅವಿದ್ಯೆಯ ಮೂಲಕವಾಗಿ ಕೆಲಸ ನಡೀತದಂತೆ. ಹಾಗೆ ಸೃಷ್ಟಿ ಮುಂದುವರಿಸ್ತಾರೆ. ತಮ್ಮ ಸಂಕಲ್ಪದಿಂದ ಸೃಷ್ಟಿ ಅಂತ ಹೇಳಿದ್ದು. ಆಗ ಅವರು ಬ್ರಹ್ಮದೇವರು ಮಾಡಿದ ಸೃಷ್ಟಿಯಲ್ಲಿ ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂಹು, ಸನಕ, ಸನಂದನ, ಸನತ್ ಕುಮಾರರ ಸೃಷ್ಟಿ ನಡೀತು. ಅವರನ್ನ ಮುಂದುವರಿಸಿ ಸೃಷ್ಟಿ ಅಂತ ಬ್ರಹ್ಮದೇವರು ಆದೇಶ ಮಾಡ್ತಾರೆ. ಅವರು ಯಾರು ಸನ್ಯಾಸದ ಸ್ವೀಕರಿಸಿ ಆಜನ್ಮ ಬ್ರಹ್ಮಚರ್ಯದೊಳಗಿರ್ತೇವೆ, ಸೃಷ್ಟಿ ಮಾಡಲ್ಲ ಅಂದ್ರ ಬ್ರಹ್ಮದೇವರಾದ್ರೂ ಒತ್ತಾಯ ಮಾಡಬೇಕಿತ್ತಲ್ಲ. ಒತ್ತಾಯನೂ ಇಲ್ಲ. ನನ್ನ ಮಾತು ಕೇಳಲಿಲ್ಲಲ್ಲ ಅಂತ ಸಿಟ್ಟು ಬಂದ ಹಾಗೆ ಮಾಡಿದ್ರಂತ. ಆ ಸಿಟ್ಟು ನಟನೆ. ಎರಡನ್ನೂ ಅರ್ಥೈಸ್ರಿ ಅಂತಾರೆ ಭಗವತ್ಪಾದರು. ಸನಕಾದಿಗಳಿಗೆ ಆದೇಶಿಸಿಯೂ ಸೃಷ್ಟಿಯಲ್ಲಿ ತೊಡಗಿದಿದ್ದಾಗ ಸಿಟ್ಟು ಮಾಡಿದ್ರು ಅಂತ ಬರುವ ಭಾಗವತದ ಮಾತನ್ನ ಭಗವಂತ ಸೃಷ್ಟಿ ಮಾಡಿದಾಗ ಕಮಲದ ಕೆಳಭಾಗದಲ್ಲಿ ನಾರಾಯಣ ಕಾಣದಿದ್ದಾಗ ಭಯಪಟ್ರು ಅಂತ ಹೇಳಿದ ಮಾತನ್ನ ಕೇವಲ ನಟನೆ ಅಂತ ಅರ್ಥೈಸಿಕೊಳ್ರಿ ಅಂತ ಭಗವತ್ಪಾದರು ತಾತ್ಪರ್ಯ ಬರೀತಾರೆ. ಯಾಕಂದ್ರೆ ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ, ಬ್ರಹ್ಮದೇವರಿಗೆ ಭಯ ಇಲ್ಲ, ಬ್ರಹ್ಮದೇವರಿಗೆ ಯಾವತ್ತೂ ಕೂಡ ಮೋಹ ಇಲ್ಲ. ಯಾಕೆ? ಅವರ ಪ್ರಕೃತಿ ಅವರ ವಿಷಯದಲ್ಲಿ ಯಾವತ್ತೂ ಅದು ವಿಕಾರಗೊಳಿಸಲ್ಲ. ಉಳಿದವರಿಗೆಲ್ಲ ಪ್ರಕೃತಿ ವಿಕಾರಗೊಳಿಸ್ತದೆ. ಹಾಗಾಗಿ ಬ್ರಹ್ಮನ ಬಗ್ಗೆ ಯೋಚಿಸುವಾಗ ಮಾತ್ರ ಈ ತಿಳುವಳಿಕೆ ಇರಬೇಕಂತ. ಆ ಸೃಷ್ಟಿಕರ್ತನ ಪರ್ಸನಾಲಿಟಿನೇ ಬೇರೆ, ಉಳಿದವ್ರದೆಲ್ಲ ಬೇರೆ ಅಂತ. ಪ್ರಕೃತಿ ಇದ್ದರೂ ಕಾರ್ಯಕಾರಿ ಅಲ್ಲ. ಇದು ಬ್ರಹ್ಮನ ವ್ಯಕ್ತಿತ್ವ. ಆ ಬ್ರಹ್ಮದೇವರ ಸ್ಥಾನದಲ್ಲಿರುವವರ ಸಾಧನೆ ಅಷ್ಟಾಗಿರ್ತದಂತೆ. ಅವರು ಕಲ್ಪಗಟ್ಲೆ ಹಿಂದೆ ರುಜುಯೋಗಿಯಾದಾಗ ಸಾಧನೆ ಮಾಡಿಕೊಂಡು ಆ ಸ್ಥಾನಕ್ಕೆ ಬಂದದ್ರಿಂದ ಪ್ರಕೃತಿ ಅವರ ಮೇಲೆ ಕಾರ್ಯಕಾರಿ ಆಗಲ್ಲಂತೆ, ಪರಿಣಾಮ ಆಗಲ್ಲಂತೆ. ಈ ವಿಷಯ ತಿಳಿದು ಅವರನ್ನ ಸತ್ವ ಪ್ರಚುರ ಅಂತ ಕರೀತಾರಂತೆ. ಸತ್ವಗುಣ ಅವರಲ್ಲಿ ಪ್ರಾಚುರ್ಯೇಣ ಇದ್ದು
ತಮೋಗುಣ ರಜೋಗುಣಗಳು ಯಾವ ಥರದಿಂದಲೂ ಅವ್ರಿಗೆ ವಿಕಾರ ಮಾಡದೇ ಇರುವ ಹಾಗೆ ಅಷ್ಟು ಅವು ದೂರ ಕೂತಿರ್ತಾವಂತೆ. ಅದಕ್ಕೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಅಂತಾರೆ ಅವರ ಬಗ್ಗೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಅಂತ ಭಾಗವತದಲ್ಲಿ ಮುಂದೆ ಬರ್ತದೆ, 4ನೇ ಸ್ಕಂದದಲ್ಲಿ ಬ್ರಹ್ಮದೇವರ ಬಗ್ಗೆ. ಅದು ಸತ್ವ ಪ್ರಚುರ, ಅದು ಸತ್ವಾತ್ಮಕ ದೇಹ. ಹಾಗಾಗಿ ಅವರಿಗೆ ತಮೋಗುಣ ರಜೋಗುಣದ ವಿಕಾರದ ಪ್ರಶ್ನೆನೇ ಇಲ್ಲ. ಅವುಗಳ ವಿಕಾರ ಇಲ್ಲ, ಆದ್ರಿಂದ ಅಜ್ಞಾನ ಇಲ್ಲ. ಅಜ್ಞಾನ ಯಾರಿಗಿಲ್ಲ ಅವರಿಗೆ ಭಯ ಇಲ್ಲ. ಇದು ಬ್ರಹ್ಮ ಅನ್ನೋ ಕ್ಯಾರೆಕ್ಟರ್ ಅನ್ನ ಅನುಸಂಧಾನ ಮಾಡಬೇಕು. ಇಂಥವರ ಬಾಯಲ್ಲಿ ನಾರದರಿಗೆ ಉಪದೇಶ ಮಾಡುವಾಗ ಹರಿಯ ಪಾರಮ್ಯದ ವಿಷಯ ಬರ್ತದೆ ಅಂತಂದ್ರೆ ಅದು ಸುಳ್ಳೋ ಅಥವಾ ಸತ್ಯನೋ ಅಂತ ಈ ಯುಕ್ತಿಯಿಂದಲೂ ಭಗವಂತನ ಸರ್ವೋತ್ತಮತ್ವ ಸಿದ್ಧ ಆಗ್ತದೆ ಅಂತಂತ. ಸುಳ್ಳು ಹೇಳೋರು ಅಭ್ಯಾಸ ಇಟ್ಕೊಂಡಿರ್ತಾರೆ. ಅವ್ರು ಏನು ಹೇಳಿದ್ರು ಕೂಡ ಪ್ರಕೃತಿಯ ವಿಕೃತಿಯಿಂದ ಅಜ್ಞಾನಕ್ಕೊಳಗಾಗಿ ಸುಳ್ಳು ಹೇಳ್ತಾರೆ ಅಂತ ಅನ್ಬೋದು. ಬ್ರಹ್ಮದೇವರಿಗೆ ಅದಿಲ್ಲೇ ಇಲ್ಲಲ್ಲ. ಅವರ ಬಾಯಿಯಿಂದ ಬಂದಂತಹ ಉಪದೇಶದಲ್ಲಿ ಭಗವಂತ ಸರ್ವೋತ್ತಮ ಅನ್ನೋದು ಸ್ಫುಟವಾಗಿ ಸಿದ್ಧ ಆಗ್ತದೆ. ಹೀಗೆ ಬ್ರಹ್ಮನ ವ್ಯಕ್ತಿತ್ವ ತಿಳಿದಾಗ ಅವರ ಬಾಯಲ್ಲಿ ಬಂದ ಮಾತು ಅಷ್ಟೇ ಸತ್ಯ ಅನ್ನೋದು ಅನುಸಂಧಾನಕ್ಕೆ ಬರ್ತದೆ. ಹಾಗಾದ್ರೆ ಸಿಟ್ಟು ಅದು ನಟನೆ ಮಾತ್ರ ಅಂತ ಅಭಿಪ್ರಾಯ. ಆ ನಟನೆಯ ಲಾಭ ಏನು? ದೊಡ್ಡವರು ಸಿಟ್ಟು ಮಾಡಿದ್ರೆ ಆ ಸಿಟ್ಟು ನಟನೆ ಆದ್ರೂ ಲಾಭ ಇದೆ ಅನ್ನೋದನ್ನು ಭಾಗವತ ಹೇಳ್ತದೆ. ಉಳಿದವರು ಸಿಟ್ಟು ಮಾಡಿದ್ರೆ ಲಾಭ ಇಲ್ಲ, ಅದಕ್ಕೆ ಮಾಡಬಾರ್ದು ಅಂತ ಹೇಳ್ತದೆ. ಏನಾದ್ರೂ ಲಾಭ ಇದ್ರೆ ಮಾಡ್ರಿ, ಯಾರು ಬೇಡ ಅಂತಾರೆ. ಭಾಗವತದ ದೃಷ್ಟಿಕೋನ ನೋಡ್ಬೇಕು. ಏನ್ ಲಾಭ ಆಯ್ತು? ಶಿವನ ಉತ್ಪತ್ತಿ ಆಯ್ತು. ಹಾಗಾದ್ರೆ ಮುಂದೊಬ್ಬ ಶಿವ ಹುಟ್ಲಿಕ್ಕಿದ್ದಾನೆ ಅನ್ನೋದೇ ಬ್ರಹ್ಮನ ಸಿಟ್ಟಿಗೆ ಪ್ರಯೋಜನ ಅಂತ ತಿಳಿಬೇಕಂತ. ದೊಡ್ಡವರು ಬೈದ್ರು ಆಶೀರ್ವಾದ ಅಂತಿರ್ತಾರಲ್ಲ, ಈ ಅಭಿಪ್ರಾಯದಿಂದ ಅವರ ಹುಬ್ಬಿನ ಮಧ್ಯದಿಂದ ಶಿವನ ಉತ್ಪತ್ತಿ ಆಯ್ತಂತೆ. ಸದ್ಯೋಜಾತ ಅಂತ ಉಪನಿಷತ್ತುಗಳು ಅದಕ್ಕೆ ಅವನನ್ನು ಹಾಕಿ ಕರೆದ್ರಂತೆ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ ಅಂತ ವೇದದಲ್ಲಿ ಸದ್ಯೋಜಾತ ಅಂತ ಕರೆದಿದೆ. ಸದ್ಯೋಜಾತ ಶಿವನ ನಾಮಾವಳಿಯಲ್ಲಿ ಶಿವನಿಗೋಸ್ಕರ ಹೇಳಿದಂಥ ಒಂದು ನಾಮ. ಯಾಕೆ ಬಂತದು? ಈ ನಾಮದಿಂದಲೇ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ ಆತ ಸರ್ವೋತ್ತಮನಲ್ಲ ಅಂತ. ಯಾಕೆ? ಭಗವಂತ ಅಜಾತ, ಶಿವ ಸದ್ಯೋಜಾತ. ಜನನ ಇಲ್ಲದೆ ಇದ್ದವನು ಸರ್ವೋತ್ತಮನಾಗ್ತಾನೋ, ಸದ್ಯೋಜಾತ ಸರ್ವೋತ್ತಮನಾಗ್ತಾನೋ? ಇದರಿಂದಲೂ ಯೋಚನೆ ಮಾಡ್ರಿ ಯುಕ್ತಿ. ಸದ್ಯೋಜಾತತ್ವ ಅದು ಯಾರಿಂದ ಅಂತ ಹೇಳ್ತು? ಬ್ರಹ್ಮನಿಂದ ಅಂತ ಹೇಳ್ತು. ಭಾಗವತದಲ್ಲಿ ಬ್ರಹ್ಮ ಯಾರಿಂದ ಉತ್ಪನ್ನನಾದ ಅಂತ ಹೇಳ್ತು? ವಿಷ್ಣುವಿನಿಂದ ಅಂತ ಬ್ರಹ್ಮದೇವರೇ ಹೇಳಿಬಿಟ್ರು. ಹಾಗಾದ್ರೆ ಶಿವನಲ್ಲ, ಬ್ರಹ್ಮನೂ ಅಲ್ಲ, ಸರ್ವೋತ್ತಮನೇನಿದ್ರು ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯಾತ್, ಅವನೊಬ್ಬನೇ ಸರ್ವೋತ್ತಮ ಅನ್ಲಿಕ್ಕೆ ಇದು ಯುಕ್ತಿಯಾಗ್ತದೆ ಅಂತ ಸ್ಮರಣೆ ಮಾಡಿಸಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಗವಂತನ ಪಾರಮ್ಯ ತಿಳಿಸ್ಲಿಕ್ಕೋಸ್ಕರನೇ ಉಳಿದವ್ರದ್ದೆಲ್ಲ ಸೃಷ್ಟಿಯ ವಿಷಯವನ್ನು ಹೇಳಿದ್ದೇ ಹೊರತು, ಸೃಷ್ಟಿ ವಿಷಯ ಹೇಳೋದು ಕೇವಲ ನಾವು ಇಟ್ಟಿಗೆ, ಮಣ್ಣು, ಸಿಮೆಂಟು ಹೆಂಗ್ ಕಲಿಸಿದ, ಹೆಂಗ್ ತ್ಯಾಪಿ ಹಚ್ಚಿದ ಅದನ್ನು ಹೇಳಲಿಕ್ಕೆ ಭಾಗವತ ಬಂದಿಲ್ಲ. ಭಗವಂತನ ಪಾರಮ್ಯವೇ ಸೃಷ್ಟಿ ಹೇಳಲಿಕ್ಕೆ ಉದ್ದೇಶ. ಅವನ ಪಾರಮ್ಯ ತಿಳಿಬೇಕಾದ್ರೆ ಉಳಿದವರಿಗೆಲ್ಲ ಹುಟ್ಟಿದೆ ಅಂತ ತಿಳಿಸಿದ್ರೆ ತಿಳಿತದೆ. ಬ್ರಹ್ಮನಿಗೆ ಹುಟ್ಟಿದೆ, ಶಿವನಿಗೆ ಹುಟ್ಟಿದೆ, ಉಳಿದ ದೇವತೆಗಳು ಇನ್ಯಾರ್ಯಾರು ಹೇಳ್ತಿದ್ದೀರಿ, ಗಣಪತಿ ಅವನಿಗೆ ಹುಟ್ಟಿದೆ, ಸೂರ್ಯನಿಗೆ ಹುಟ್ಟಿದೆ. ಹುಟ್ಟಿಲ್ದೆ ಇದ್ದವನು ಸೃಷ್ಟಿಕರ್ತ ಆಗ್ತಾನೆ, ಹುಟ್ಟಿರೋರು ಆಗಲ್ಲ. ಇದನ್ನು ತಿಳಿಸ್ಬೇಕಾದ್ರೆ ಸೃಷ್ಟಿ ಪ್ರಕ್ರಿಯೆ ಬೇಕೋ ಬೇಡವೋ? ಹಾಗಾಗಿ ಸೃಷ್ಟಿ ಪ್ರಕ್ರಿಯೆ ಉದ್ದೇಶವೇ ಭಗವಂತನ ಪಾರಮ್ಯ ತಿಳಿಸೋದು ಅಂತ ಅಭಿಪ್ರಾಯ. ಶಿವ ಹುಟ್ಟಿದ ಶಿವನಿಗೆ ಆದೇಶ ಮಾಡ್ತಾನೆ ಬ್ರಹ್ಮ, ಮುಂದುವರಿಸು ಸೃಷ್ಟಿ ಅಂತ. ಎಲ್ಲ ಭೂತಗಣಗಳನ್ನು ಸೃಷ್ಟಿ ಮಾಡಿದ್ರಂತೆ. ಲೋಕ ಭಯಂಕರಗಳಾದ ಭೂತಗಳನ್ನು ಸೃಷ್ಟಿ ಮಾಡಿದ್ರಾಗ ಬ್ರಹ್ಮದೇವರೇ ಸಾಕು ಮಾಡಿಬಿಡಪ್ಪ ಅಂತ ಹೇಳಿದ್ರಂತೆ. ಬೇಡ, ಸಾಕು ಮಾಡು. ಸರಿ ಅಂತ ಸಾಕು ಮಾಡಿದ್ರಂತ. ಮುಂದಿನ ಸೃಷ್ಟಿ ಯಾರು ಮುಂದುವರಿಸ್ಬೇಕು? ಆವಾಗ ಭಗವಂತ ಇಚ್ಛೆ ಪಟ್ಟಂತೆ ಇನ್ನು ಮುಂದೆ ಗಂಡು ಹೆಣ್ಣಿನಿಂದ ಆಗುವ ಮೈಥುನ ಸೃಷ್ಟಿ ಆಗಲಿ ಅಂತ.
ಅದಕ್ಕೆ ಬ್ರಹ್ಮದೇವರು ತಮ್ಮ ದೇಹದ ಬಲಭಾಗದಿಂದ ಎಡಭಾಗದಿಂದ ಒಂದು ಗಂಡು ಒಂದು ಹೆಣ್ಣನ್ನೇ ಸೃಷ್ಟಿ ಮಾಡಿದ್ರಂತೆ ಮೊದಲು. ತಮ್ಮಿಂದ ಹುಟ್ಟಿದ್ದಕ್ಕೆ ಅವನಿಗೆ ಸ್ವಯಂಭುವ ಅಂತ ಹೆಸರಿಟ್ಟರಂತೆ. ಸ್ವಯಂ ಅಂದರೆ ಪರಮಾತ್ಮ. ಅವನಿಂದ ನೇರವಾಗಿ ಹೆಣ್ಣಿನ ಸಹಾಯ ಇಲ್ಲದೆ ನೇರ ಪರಮಾತ್ಮನಿಂದ ಹುಟ್ಟಿದ್ದಕ್ಕೆ ಚತುರ್ಮುಖನಿಗೆ ಸ್ವಯಂಭೂ ಅಂತ ಹೆಸರಂತೆ. ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಸ್ವಯಂ ಸಾಕ್ಷಾತ್ ಪರಮಾತ್ಮನಃ ಭೂ ಉತ್ಪತ್ತಿ ಯಸ್ಯ ಸಹ ಸ್ವಯಂಭೂ. ನೇರ ಭಗವಂತನಿಂದ ಉತ್ಪತ್ತಿ ಪಡೆದ, ಹೆಣ್ಣೆ ಬೇಡ ಭಗವಂತನಿಗೆ. ಅದಕ್ಕೆ ಆ ಬ್ರಹ್ಮನಿಗೆ ಸ್ವಯಂಭೂ ಅಂತ ಹೆಸರಂತೆ. ಅವನಿಂದ ಮತ್ತೆ ನೇರ ಉತ್ಪತ್ತಿ ಪಡೆದ ಅವರ ಮಗ, ಅದಕ್ಕೆ ಅವನಿಗೆ ಸ್ವಯಂಭುವ ಅಂತ ಹೆಸರು ಬಂತಂತೆ. ಯಾಕಂದ್ರೆ ಅವನು ತಾಯಿ ಗರ್ಭದಲ್ಲಿ ವಾಸ ಮಾಡಲಿಲ್ಲ, ಅವನು ಹಾಗೆ ಹುಟ್ಟಿದ. ಬ್ರಹ್ಮನೂ ಹುಟ್ಟಿದ ಕಮಲದಲ್ಲಿ, ಅವನ ಮಗ ಹುಟ್ಟಿದ ಮನಸ್ಸಿನಿಂದ ಸಂಕಲ್ಪ ಮಾಡಿದ, ದೇಹದಿಂದ ಬಂದ್ಬಿಟ್ಟ. ಅವನು ತಾನೇ ತನ್ನ ಅವಯವದಿ ತನಯರ ಪಡೆದ ಮಾಯಾವಿಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಇದು ತತ್ವ. ಸೃಷ್ಟಿಯ ರಹಸ್ಯ ವಿಚಾರ ಮಾಡ್ತಾ ಹೋದಾಗ ಬ್ರಹ್ಮ ಹೀಗೆ ಸೃಷ್ಟಿ ಮಾಡ್ತಾನೆ, ಬ್ರಹ್ಮನನ್ನ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಎರಡರಲ್ಲಿಯೂ ಇರುವ ವಿಶೇಷತೆಯನ್ನು ಅರ್ಥೈಸ್ಕೊಳ್ಳೋಣ ಅಂತಂತಾರೆ. ವಿವಾಹಿತರಾಗ್ರಿ ಅಂತಂದ. ಅವರಿಬ್ಬರನ್ನ ಇವನು ಗಂಡ ಇವನು ಹೆಂಡತಿ ಎನ್ನುವ ವ್ಯವಸ್ಥೆಗೆ ನಿಗದಿಪಡಿಸಿದ. ಅದಕ್ಕೆ ಬ್ರಹ್ಮದೇವರಿಗೆ ವಿಧಿ ಅಂತ ಹೆಸರು ಬಂದಿತ್ತಂತೆ. ವಿಧಿ ಅಂದ್ರೆ ಏನು? ಯಾರು ಗಂಡ ಹೆಂಡತಿ ಆಗಬೇಕು ಅನ್ನೋ ವ್ಯವಸ್ಥೆಯನ್ನು ಆತನೇ ಮಾಡಿರ್ತಾನೆ ಅಂತ ಅರ್ಥ. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಇವತ್ತಿನ ನಾಲೆಜ್ ನಮ್ದೆಲ್ಲ, ನಾವು ಶಿಲಾಯುಗದಲ್ಲಿ ಇದ್ದವರಲ್ಲ. ಇವತ್ತು ಬಹಳ ಕುಬುದ್ಧಿ ಜೀವಿಗಳು ಹೇಳ್ದಂಗೆ ನಾವೆಲ್ಲ ಇವತ್ತಿನ ನೋಡಿ ಅವತ್ತಿನ ಪ್ರಶ್ನೆ ಮಾಡ್ತೇವೆ. ಸೃಷ್ಟಿ ಆದಿಯ ಬಗ್ಗೆ ಎಷ್ಟು ದಡ್ತನ ನೋಡ್ರಿ ನಮ್ದೆಲ್ಲ. ಇವತ್ತು ಕಲರ್ ಟಿವಿ ಇತ್ತಪ್ಪ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇಲ್ಲದೆ ಇದ್ದಾಗ ಅವಾಗಿದ್ದಾಗ ಇವತ್ತಿಂದ ಅವತ್ತು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡಬೇಕು? ಯೋಚನೆನೇ ಇಲ್ಲ. ಭಾಗವತ ಹೇಳ್ತದೆ, ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಭಗವತ್ಪಾದ, ತಾನು ಹುಟ್ಟಿಸಿದಂತಹ ಸ್ವಯಂಭೂ ಮನುವಿಗೆ, ತಾನು ಹುಟ್ಟಿಸಿದಂತಹ ಶತರೂಪಾಳಿಗೆ ಅಣ್ಣ ತಂಗಿ ಅಂತಾದ ಮೇಲೆ ವಿವಾಹದ ಬಂಧನ ಹೇಗೆ ಮಾಡಿಸಿದ? ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ತಾನೇ ಹುಟ್ಟಿಸುವ ಸೃಷ್ಟಿಯಲ್ಲಿ ಸರಸ್ವತಿ ತನ್ನ ಮಗಳಂತಾಗ್ತಾಳೆ, ಅವಳನ್ನು ತನ್ನ ಹೆಂಡತಿಯನ್ನು ಸ್ವೀಕಾರ ಹೇಗೆ ಮಾಡಿದ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕೋ ಬೇಡವೋ? ಇಂಥವು ನೂರಾರು ಪ್ರಶ್ನೆ ಇದೆ. ಈ ಪ್ರಶ್ನೆಗಳೆಲ್ಲ ಒಂದರ್ಥದಲ್ಲಿ ಇವತ್ತಿನ ಏನೆಲ್ಲ ಕಲಂ ಇದೆ ಅಲ್ಲ, ವಿಧಿ ಅಂತ ನಾವು ಒಂದು ಮಾನವ ವಿಧಿಗಳಿದ್ದಾವಲ್ಲ, ನಿರ್ಬಂಧ, ಇದಕ್ಕೆ ವಿರುದ್ಧವೇ ಬ್ರಹ್ಮ ಮಾಡಿದ್ದ ಅನೇಕ ಅಂಶಗಳು. ಅದಕ್ಕೆ ಅವರಿಗೆ ವಿಧಿ ಅಂತ ಹೆಸರಿಟ್ಟನಂತೆ ಭಗವಂತ. ಏನು ಅಂದ್ರೆ, ಉಳಿದ ಮನುಷ್ಯರಿಗಿರುವ ಏನು ವಿಧಿ ಅದ ಅದನ್ನು ಮೀರುವಂತ ಒಂದು ವಿಧಿ ಅಂತೆ ಅವರಿಗೆ. ಅದನ್ನು ಮೀರ್ಬೋದು ನೀನು, ನಿನಗೆ ಅದರಿಂದ ಯಾವ ಬಾಧಕಗಳಿಲ್ಲ ಅಂತ ಹೇಳ್ತಾರೆ. ಇಂಥ ವಿಚಿತ್ರವಾದ ವ್ಯವಸ್ಥೆ ಇಲ್ಲದೆ ಹೋದ್ರೆ ಬ್ರಹ್ಮನಿಗೆ ಮಾತ್ರ ಪುರಾಣಗಳು ವೇದಗಳು ವಿಧಿ ಅನ್ನೋ ಹೆಸರಿನಿಂದ ಯಾಕೆ ಕರೀತಿದ್ವು ಅಂತ ಕೇಳ್ತಾರೆ ಭಗವತ್ಪಾದ. ಯೋಚನೆ ಮಾಡಿ, ಯಾರಿಗಾದ್ರೂ ಬೇರೆಯವರಿಗೆ ವಿಧಿ ಎನ್ನುವ ವ್ಯವಹಾರ ಮಾಡಿದ್ದು ಕೇಳಿದಿರ? ಚತುರ್ಮುಖನಿಗೆ ಮಾತ್ರ ವಿಧಿ ಅಂತ ವ್ಯವಹಾರ. ಏನು ಅಂದ್ರೆ, ಉಳಿದವರಿಗಿರೋ ನಿರ್ಬಂಧವನ್ನು ಮೀರುವಂತ ಒಂದು ವಿಧಿ ಅಂತ ಹೇಳಿ ಅದನ್ನೇನು ಅವರು ದುರುಪಯೋಗಕ್ಕೆ ಮೀರಲ್ಲ. ಮತ್ತೆ ಎಲ್ಲ ಮೆರವಣಿಗೆ ನಡೆದಂತ ಕಲ್ಲು ಹೊಡೆಯೋದು, ಯಾಕೆ ಹೊಡೆದ್ರಿ ಅಂತ ಕೇಳಿದ್ರೆ ಆಮೇಲೆ ಆ ಥರದ್ದಲ್ಲ ಅವರು, ಹಂಗೆ ಮೀರಲ್ಲ ಅವರು. ಭಗವಂತ ಯಾವುದನ್ನು ಅಪೇಕ್ಷೆ ಪಡ್ತಾನೆ ಅದಕ್ಕೆ ಅನುಗುಣ ಉಳಿದ ವ್ಯವಸ್ಥೆ ಒಳಗೆ ಅದು ಏನಿರ್ತದೆ ಅದನ್ನು ಮೀರ್ಬಿಡ್ತಾರೆ. ಆ ಸೃಷ್ಟಿಕರ್ತನಿಗಿರುವ ಮಹತ್ವ. ಅಪ್ಪಿ ತಪ್ಪಿ ಬ್ರಹ್ಮನನ್ನು ಬಿಟ್ಟು ಉಳಿದು ದೇವತೆಗಳೇನಾದರೂ ಈಗ ಹೇಳಿದ ಈ ರೀತಿ ಮೀರೋದು ಅಂತ ನಡೆಸಿದ್ರೆ ಅವರಿಗೇನು ಶಿಕ್ಷೆ ಅಂತ ಪ್ರಶ್ನೆ. ಭಗವಂತ ಹೇಳ್ತಾನೆ, ಒಂದು ಸಲಿ ಮಾಡಿದ್ರೆ ಹೊಟ್ಟೆ ಒಳಗೆ ಹಾಕೋತಾನಂತ, ಇರ್ಲಿ ಪರವಾಗಿಲ್ಲ ಮತ್ತೊಂದು ಸಲಿ ಹಿಂಗೆ ಮಾಡಬೇಡ ಅಂತ. ಉದಾಹರಣೆಗೆ ದಕ್ಷ ಮೊದಲಾದವರು ಅವ್ರು ಕೆಲವೊಮ್ಮೆ ಮೀರ್ತಾರೆ, ಆವಾಗ ಭಗವಂತ ಅದನ್ನು ಹೊಟ್ಟೆ ಒಳಗೆ ಹಾಕೊಂಡು ಒಂದು ಸಲಿ ವಾರ್ನಿಂಗ್ ಕೊಡ್ತಾನಂತ, ಇನ್ನೊಂದು ಸಲಿ ಹಿಂಗೆ ಮಾಡಬೇಡ. ಅವ್ರು ಮಾಡೋದು ಇಲ್ಲಂತದ್ದು. ಇನ್ನೊಂದು ವ್ಯವಸ್ಥೆ ದೇವತೆಗಳಲ್ಲದೆ ಮನುಷ್ಯೋತ್ತಮರಲ್ಲಿ ವ್ಯವಸ್ಥೆ. ಅವರೇನಾದ್ರೂ ವಿಧಿನ ಮೀರಿದ್ರೆ ಏನಾಗ್ತದೆ? ಅವ್ರಿಗೆ ಶಿಕ್ಷೆನೇ ಆಗ್ತದಂತೆ. ಹಿಂಗೆ ಮೂವರನ್ನ ಬ್ರಹ್ಮಸೂತ್ರ ಭಾಷ್ಯದೊಳಗೆ ಸ್ಪಷ್ಟಪಡಿಸಿ ಭಗವತ್ಪಾದರು ಬ್ರಹ್ಮನಿಗೆ ಅಂತ ವ್ಯವಸ್ಥೆ ಬೇರೆ ಇದೆ,
ಬ್ರಹ್ಮೇತರರಾದ ದೇವತೆಗಳಿಗೆ ವ್ಯವಸ್ಥೆ ಬೇರೆ ಇದೆ, ಅವರಿಗಿಂತ ಭಿನ್ನರಾದ ಮನುಷ್ಯರಿಗೆ ವ್ಯವಸ್ಥೆ ಬೇರೆ ಇದೆ. ನಾವು ನಮ್ಮ ಬೌದ್ಧಿಕ ಯೋಚನೆ ಮಾಡಿ ಇಲ್ಲಿರುವಂತೆ ಅವರು ಯಾವ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿಕೊಂಡ್ರು ಬ್ರಹ್ಮದೇವರು ಹಿಂಗೆಲ್ಲ ಕೇಳಬಾರ್ದು. ಸ್ವಯಂಭೂ ಮನುವಿಗೆ ಮತ್ತು ಶತರೂಪಾಳಿಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು, ಯಾವ ಆಫೀಸ್ನಲ್ಲಿ, ಅದು ಸಮ್ಮತಿ ಹೆಂಗೆ ಕೊಟ್ರು, ಇಂಥವೆಲ್ಲ ಅವ್ರಿಗೆ ಪ್ರಶ್ನೆ ಮಾಡೋ ಹಂಗಿಲ್ಲ. ಅದಕ್ಕೆ ಅವರು ವಿಧಿ ಅಂತ ಅರ್ಥ. ಇದು ಸೃಷ್ಟಿಯ ಪ್ರಾರಂಭದಲ್ಲಿ ಏನು ನಡೀತದೆ ಅವುಗಳಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಅಂದಕ್ಕೆ ಇದೊಂದು ಪಾಯಿಂಟ್ ಹೇಳಿದ್ದೆ. ಇನ್ನು ತುಂಬ ಇದ್ದಾಗ ಇದರ ನಂತರದಲ್ಲಿ ಅವರಿಬ್ಬರು ಮೈಥುನ ಸೃಷ್ಟಿ ಮಾಡಲಿ ಅಂತ ಅಪೇಕ್ಷೆ ಪಟ್ಟರು. ಆಗ ಬ್ರಹ್ಮದೇವರು ಮೈಥುನ ಕ್ರಿಯೆಗೆ ಅಭಿಮಾನಿ ಅಂತ ಒಬ್ಬ ದೇವತೆಯನ್ನು ಹುಟ್ಟಿಸಿದ್ರಂತೆ. ಮೊದಲು ಸಂಕಲ್ಪ ಮಾಡಿ, ಆತನ ಪ್ರೇರಣೆ ಇಲ್ಲದೆ ಮೈಥುನ ನಡೀಲಿಕ್ಕಿಲ್ಲ ಅಂತ ಹೇಳ್ತಾರೆ. ತನ್ಮೂಲಕವಾಗಿ ಇವರು ಗಂಡು ಹೆಣ್ಣಿನ ಸೃಷ್ಟಿ ನಡೀಲಿ ಅಂತ ಆದೇಶ ಮಾಡಿದ್ದಾರೆ. ನೋಡಿದ್ರೆ ಭೂಮಿ ಕಾಣಿಸ್ತಾ ಇಲ್ಲ ಕಕ್ಷೆ ಒಳಗೆ. ಕಕ್ಷೆಯಲ್ಲಿ ಭೂಮಿ ಇಲ್ಲ, ಎಲ್ಲಿರ ಸೃಷ್ಟಿ ಮಾಡಲಿ ಅಂತ ಸ್ವಯಂಭುವ ಬ್ರಹ್ಮನನ್ನು ಪ್ರಾರ್ಥಿಸಿದ. ಆಗ ಮನುವಿಗೆ ಬ್ರಹ್ಮದೇವರು ಭೂಮಿ ಕಕ್ಷೆಯಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಹೋಯಿತು, ನೀರಿಗೆ ಜಾರ್ತಾ ಇದೆ ಅಂತ. ನೀರಿಗೆ ಜಾರ್ತಿದೆ ಎಂದಾಗ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು. ಭಗವಂತ ಬ್ರಹ್ಮನ ನಾಸಾವಿವರದಿಂದ ವರಾಹ ರೂಪನಾಗಿ ಬಂದ. ಆ ವರಾಹ ಮುಗಿಲತ್ರ ಬೆಳೆದಂತೆ ಮೈ ಕೊಡುವಿದ. ಅವನ ಮೈ ಕೊಡುವಿದ ಕೂಡಲೇ ದೇಹದಲ್ಲಿರುವ ರೋಮಕೂಪಗಳಿಂದ ಯಜ್ಞಕ್ಕೆ ಬೇಕಾಗುವಂತಹ ದರ್ವಿ, ಸೃವ, ಸೃಕ್ಸೃವ ಅಂತ ಕರೀತಾರೆ, ಅವು ಕಮಂಡಲು, ದರ್ಬೆಗಳು, ಎಳ್ಳು ಎಲ್ಲ ಉತ್ಪತ್ತಿ ಆಯ್ತಂತೆ. ಅದಕ್ಕೆ ಆ ವರಾಹ ರೂಪವನ್ನು ಯಜ್ಞದ ಸಾಮಾನುಗಳು ಕೊಟ್ಟದ್ದಕ್ಕೆ ಯಜ್ಞ ವರಾಹ ಅಂತ ಕರೆದ್ರಂತೆ. ಕ್ರೌಡೀಂ ತನುಂ ಅಂತ ಭಾಗವತದಲ್ಲಿ ಶ್ಲೋಕ ಮಾಡ್ತಾರೆ ಬ್ರಹ್ಮದೇವರು. ಎಂಥ ಅದ್ಭುತ ರೂಪ! ಆ ವರಾಹ ರೂಪದ ಸ್ಮರಣೆ ಮಾಡಬೇಕಾದದ್ದೇ ನಾವೆಲ್ಲ. ನೀರು, ಭೂಮಿ ನೀರಿಗೆ ಇಳಿತಾ ಇದೆ ಅಂದಾಗ ನೀರು ಎತ್ತರ ಬರ್ತಿತ್ತಂತೆ, ಅದ್ರೊಳಗೆ ನುಗ್ಗಿದ. ಭೂಮಿ ಕೆಳಗೆ ಹೋದ, ಎಲ್ಲಿ ಜಾರಿ ಹೋಗ್ತಿದೆ ಕಕ್ಷೆಯಿಂದ ಅಂತ ಅನಿಸಿದೆ, ಅದ್ರ ಕೆಳಗೆ ಹೋದ. ತನ್ನ ಕೋರೆ ಹಲ್ಲಿನಿಂದ ಭೂಮಿಯನ್ನು ಎತ್ತಿದ್ದಂತೆ. ಕೋರೆ ಹಲ್ಲಿನ ಮೇಲೆ ಭೂದೇವಿಯನ್ನು ನಿಲ್ಲಿಸಿ ಮೇಲ್ ತಗೊಂಡು ಬಂದು ಕಕ್ಷೆಗೆ ಇನ್ನೇನು ಹಾಕ್ತಿದ್ದಾನೆ, ಕಕ್ಷೆಗೆ ಜೋಡಿಸುವಾಗ ಸರಿಯಾಗಿ ಹಿರಣ್ಯಾಕ್ಷ ಬಂದ. ಅವನು ಎಲ್ಲಿಂದ ಹುಟ್ಟಿದ್ದ? ಅವನನ್ನು ಸೃಷ್ಟಿ ಹೇಗೆ ಮಾಡಿದ್ರು? ಬ್ರಹ್ಮದೇವರು ಬೆನ್ನಿನಿಂದ ಹುಟ್ಟಿದ್ದಂತೆ ಹಿರಣ್ಯಾಕ್ಷ. ಅವನು ಬೆನ್ನಿನಿಂದ ಹುಟ್ಟಿದ ಹಿರಣ್ಯಾಕ್ಷ, ಅವನು ಆದಿ ಹಿರಣ್ಯಾಕ್ಷ. ಪುರಾಣಗಳಲ್ಲಿ ಕಶ್ಯಪ ದ್ವಿತೀಯ ಮಗ ಅಂತ ಹೇಳುತ್ತದೆ. ಭಾಗವತದಲ್ಲಿ ನೋಡಿದ್ರೆ ಇದು ಪುರಾಣನೇ. ಇಲ್ಲಿ ನೋಡಿದ್ರೆ ಇನ್ನೂ ಕಶ್ಯಪರು ಹುಟ್ಟೇ ಇಲ್ಲ, ಸೃಷ್ಟಿ ಈಗಿನ್ನೂ ಶುರು ಆಗಿದೆ, ಆಗಲೇ ಹಿರಣ್ಯಾಕ್ಷ ಬಂದ್ಬಿಟ್ಟ. ಹಾಗಾದ್ರೆ ಹಿರಣ್ಯಾಕ್ಷ ಅನ್ನೋ ಹೆಸರಿನ ಅಸುರರಿಬ್ರಂತೆ. ಮೋಸ್ಟ್ ವಾಂಟೆಡ್ ಒಂದೇ ಹೆಸರು ಇಟ್ಟುಕೊಂಡವ್ರು ಇಬ್ರು ಇಲ್ಲೇನು? ಯಾವುದೋ ಹೇಳ್ತಾರೆ ಅಲ್ ಖೈದಾ ಅಂತನೋ ಹಂಗೆ. ಇವರೆಲ್ಲ ಸಣ್ಣ ಸಣ್ಣ ಇನ್ನೂ ಏನು ಉಪಯೋಗ ಇಲ್ಲ ಇವರು. ಅವರೆಲ್ಲ ಭೂಮಿನೇ ಮುಳುಗಿಸ್ಲಿಕ್ಕೆ ಹೋಗಿರು ನೋಡಿ, ಹೆಂಗಿರಬೇಡ ಅವರೆಲ್ಲ. ಎಷ್ಟು ದೊಡ್ಡ ಉಗ್ರಗಾಮಿಗಳು, ಭೂಗತ ಪಾತಕಿಗಳು. ಅವನು ಭೂಮಿಯನ್ನು ಕಕ್ಷೆಗೆ ಜೋಡಿಸ್ತಿದ್ದಾನೆ ಮಹಾವಿಷ್ಣು. ಯಾಕೆ ಜೋಡಿಸ್ತಿ ಅಂತ ಬಂದಂತೆ. ಏನು ಮಾಡ್ಬೇಕು ಹೇಳಿ? ಅದನ್ನು ಜೋಡಿಸ್ಬೇಡ, ಕಕ್ಷೆಗೆ ಇಡಬೇಡ, ನಾನು ಯುದ್ಧ ಮಾಡಿ ಆದ್ರೂ ಎಳಿತೇನೆ ಅದನ್ನ ಅಂತ ಹೇಳಿ ವರಾಹನ ಜೊತೆಗೆ ಯುದ್ಧಕ್ಕೆ ನಿಂತ. ವರಾಹ ಯುದ್ಧ ಮಾಡಿದ. ಯುದ್ಧದಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ನೆಲಕ್ಕೆ ಉರುಳಿಸಿದ್ದಂತೆ ಹಿರಣ್ಯಾಕ್ಷನನ್ನ. ಅದೇ ಸೇಡಿಟ್ಟುಕೊಂಡು ಮತ್ತೆ ಕಶ್ಯಪರ ಮಗನಾಗಿ ಬಂದಂತ. ಅವನೇ ಮೊದಲು ಆದಿ ಹಿರಣ್ಯಾಕ್ಷ, ಆಮೇಲೆ ಕಶ್ಯಪರ ಮಗನಾಗಿ ಮತ್ತೆ ಅವನೇ ಹಿರಣ್ಯಾಕ್ಷ ಹುಟ್ಟಿದ. ಹೀಗೆ ಇಬ್ಬಿಬ್ಬರು ಹಿರಣ್ಯಾಕ್ಷರು ಅನ್ನೋ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಮನ್ವಂತರದ ಆದಿಯಲ್ಲಿ ಬಂದವ ಬೇರೆ, ಕಶ್ಯಪರ ಮಗನಾಗಿ ಬಂದವನು ಒಬ್ಬ, ಅಂದ್ರೆ ಅವನೇ ಹುಟ್ಟಿ ಬಂದ ಅಂತ, ಬೇರೆ ಏನಲ್ಲ. ಹೀಗೆ ಹಿರಣ್ಯಾಕ್ಷರು ಇಬ್ಬರು. ಎರಡನೇ ಬಾರಿ ಬಂದಿದ್ನಲ್ಲ, ಅವನಿಗೆ ಅಂದಾಜು ಏನಾಗಿತ್ತು ಅಂದ್ರೆ ಈ ವಿಷ್ಣು ಯಾವಾಗ ಯುದ್ಧಕ್ಕೆ ಬರ್ತಾನೆ ಅಂತ, ಭೂಮಿಯನ್ನು ಅಳಗಾಡಿಸಿದ್ರೆ ಬರ್ತಾನೆ ಅಂತ ಗೊತ್ತಾಗಿತ್ತು. ಯಾಕಂದ್ರೆ ಮೊದಲನೇ ಬಾರಿ ಭೂಮಿ ಇಡುವಾಗಲೇ ಬಂದಿದ್ನಲ್ಲ, ಅದಕ್ಕೆ ಮೊದಲನೇ ಬಾರಿ ಭೂಮಿ ತಾನಾಗೆ ಕಕ್ಷೆಯಿಂದ ಜಾರು ಹಾಗಾಗಿತ್ತಂತ. ಎರಡನೇ ಬಾರಿ ಹಿರಣ್ಯಾಕ್ಷ ಎಳಿಲಿಕ್ಕೆ ಶುರು ಮಾಡಿದ್ದಂತೆ ಕಕ್ಷೆಯಿಂದ. ಎಳೆದು ಚಾಪೆ ಸುತ್ತದಾಗಿ ಸುತ್ತಿಬಿಟ್ಟು ತಾನು ನೀರಿನಲ್ಲಿ ಮುಳುಗಿಸೋಣ ಅಂತ ಪ್ರಯತ್ನ ಪಟ್ಟಿದ್ದಂತ. ಹಾಗಾಗಿ ಸ್ವಯಂ ನಿಮಗ್ನಾಮ್ ಅನ್ನೋ ಭಾಗವತದ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಸೃಷ್ಟಿಯ ಆದಿಯಲ್ಲಿ
ತಾನಾಗೆ ಭೂಮಿ ಮುಳುಗ್ತಾ ಇದ್ದದ್ದು ನಂತರದಲ್ಲಿ ಹಿರಣ್ಯಾಕ್ಷನ ಬಲಾತ್ಕಾರಕ್ಕೆ ಮುಳುಗ್ತಾ ಇದ್ದದ್ದು. ಮೊದಲು ಅವತಾರ ಮಾಡಿದ ಭಗವಂತ ಯಜ್ಞವರಾಹನಾಗಿ, ಶ್ವೇತವರಾಹ, ಆಮೇಲೆ ನೀಲವರಾಹ. ಮೊದಲು ಕೊಂದಾಗಲೂ ವರಾಹ ರೂಪ, ಆಮೇಲೆ ಬಂದು ಹಿರಣ್ಯಾಕ್ಷನನ್ನು ಕೊಂದು ಮತ್ತೆ ಭೂಮಿಯನ್ನು ನಿಲ್ಲಿಸ್ಲಿಕ್ಕೆ ಬಂದದ್ದು ವರಾಹ ರೂಪನೇ. ಹಾಗಾದ್ರೆ ವರಾಹ ಅನ್ನೋದು 2 ಬಾರಿ ಮಾಡಿದ ಅವತಾರ. ರಾಕ್ಷಸರು 2 ಇದ್ದಾರೆ. ಭೂಮಿ ಮುಳುಗುವಿಕೆ ಅನ್ನೋದು 2 ಬಾರಿ ನಡೆದಿದೆ. 1 ಬಾರಿ ತಾನಾಗಿ, 2ನೇ ಬಾರಿ ಹಿರಣ್ಯಾಕ್ಷನ ಬಲವಂತಕ್ಕೆ. ಈ ವಿವೇಕ ಇಲ್ಲದೆ ಭಾಗವತ ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಅರ್ಥನೇ ಆಗಲ್ಲ. ಒಂದೊಂದ್ಸಲಿ ಒಂದೊಂದು ಹೇಳ್ತಿರ್ಬಿಡ್ರಪ್ಪ ನೀವು ಅಂತಂದ್ಬಿಡ್ತಾರೆ. ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು ಭಾಗವತ್ ತಾತ್ಪರ್ಯದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಇದನ್ನು ನೋಡಿ ಭಾಗವತ ಅನುಸಂಧಾನ ಮಾಡ್ರಿ. ಈಗ ಸ್ಪಷ್ಟ ಅರ್ಥ ಆಯ್ತು. ನಮಗ್ ಕೊಟ್ಟ ಸಂದೇಶ ಏನು ವರಾಹ ಅವತಾರದಿಂದ? ಆದಿ ಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾತ್ ಶ್ರುತಿ ಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈಮಃ. ನೀರಿನಲ್ಲಿ ಮುಳುಗೋದನ್ನ ಕೋರೆಹಲ್ಲಿನಿಂದ ಎತ್ತಿಡ್ತಾನೆ, ಉದ್ಧಾರ ಮಾಡ್ತಾನೆ ವರಾಹ ಅಂದ ಮೇಲೆ ನಾವೆಲ್ಲ ಮುಳುಗ್ತಿರೋದು ನೀರಿನಲ್ಲೇ ಅಲ್ವೇ? ಎಲ್ಲಿ ಮುಳುಗ್ತಿದ್ದೇವೆ ನಾವು? ಮತ್ತೆ ಸುಮ್ಮನೆ ಸ್ಮಾರ್ಟ್ ಸಿಟಿಯಲ್ಲಿ ಇದ್ದೇವೆ ಅಂತ ಹೇಳ್ತಿದ್ದೇವೆ ಅಷ್ಟೇ. ಸ್ಮಾರ್ಟ್ ಸಿಟಿಯಲ್ಲಿ ಇದ್ದೇವೆ ಅನ್ನೋದು ಭ್ರಮೆ. ನಾವು ಮುಳುಗ್ತಿದ್ದೇವೆ ಎಲ್ಲಿ? ಧರೋದ್ಧರಣಂತೆ ಮಾದೃಶ ಭವಪಯೋಧಿಗತಾನ. ಭವಪಯೋಧಿಗತಾನ, ಸಂಸಾರದ ಸಾಗರದ ನೀರಿನಲ್ಲಿ ಅಲ್ವೇ ನಾವು ಮುಳುಗ್ತಿರೋದು. ನಮ್ಮನ್ನು ಉದ್ಧರಿಸಿಕೊಳ್ಳೋ ಶಕ್ತಿ ಭೂಮಿಗೆ ಹೇಗಿರಲಿಲ್ವೋ ಹಾಗೆ ನಮಗೂ ನಮ್ಮನ್ನೇ ನಾವು ಉದ್ಧರಿಸಿಕೊಳ್ಳೋ ಶಕ್ತಿ ಇಲ್ಲ. ಕಾರಣ ಹಿರಣ್ಯಾಕ್ಷರಂಥವ್ರು ಇದ್ದಾರಲ್ಲ. ಹಿರಣ್ಯಾಕ್ಷ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ದುಷ್ಟರು ಎಲ್ಲಿದ್ರೂ ದಾಳಿ ಮಾಡ್ತಾರೆ. ನಮ್ಮನ್ನ ನಮ್ಮ ಕಕ್ಷೆಯಲ್ಲಿ ಇಡ್ಲಿಕ್ಕೆ ಬಿಡಲ್ಲ. ಅಂಥವ್ರ ದಾಳಿಯನ್ನು ನಾವೇನು ಅವರನ್ನು ಎದುರಿಸೇವು, ಬೆದರಿಸೇವು? ನಾವು ಬೆದರ್ತೇವೆ, ಅವರದ್ದೇನು ಬೆದರಿಸ್ಲಿಕ್ಕೆ ಆಗಲ್ಲ. ಇವತ್ತು ಇದನ್ನು ಗೆದ್ದು ನಮ್ಮ ಕಕ್ಷೆಯಲ್ಲಿ ನಾವು ಕೂಡುವ ಹಾಗೆ ಆಗ್ಬೇಕಾದ್ರೆ ವರಾಹ ನಿನ್ನನ್ನು ಸ್ಮರಣೆ ಮಾಡಿದ್ರೆ ಅದು ಸಾಧ್ಯ ಅನ್ನೋದನ್ನ ನೀನು ತೋರಿಸಿದಿ. ಹೀಗೆ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ತದ ವಯಂ. ಎಷ್ಟು ಚೆನ್ನಾಗಿ ಚಿಂತನೆ ಮಾಡಿಸಿದ್ದಾರೆ ಮಹಾನುಭಾವ. ರಕ್ಷಣೆ ಪರಿಚಯಂ ತದ ವೈಮಃ. ನೀನ್ ರಕ್ಷಣೆ ಮಾಡ್ತಿ, ನೀನು ಕಕ್ಷೆಗೆ ಜೋಡಿಸ್ತಿ, ಭೂಮಿಯನ್ನು ಜೋಡಿಸಿದಂತೆ ನಮ್ಮನ್ನ. ನೀನು ಹಿರಣ್ಯಾಕ್ಷನಿಂದ ನಮ್ಮನ್ನು ಪಾರಗಾಣಿಸ್ತಿ, ನೀನು ಮುಳುಗದಂತೆ ನಮ್ಮನ್ನು ಉದ್ಧಾರ ಮಾಡ್ತಿ. ಇದೇ ನಿನ್ನ ಅವತಾರದ ಮಹಿಮೆ. ಹಾಗಾಗಿ ಇವತ್ತಿಗೂ ಶ್ವೇತವರಾಹ ಕಲ್ಪೆ ಅಂತ ನಾವು ಅದನ್ನು ಅನುಸಂಧಾನ ಮಾಡ್ತೇವೆ. ಭೂಮಿಯ ಮೇಲೆ ಕುಳಿತಿದ್ದೇವೆ ಅಂದ್ರೆ ವರಾಹನ ಅನುಗ್ರಹ. ಇದೆಲ್ಲ ವೇದದಲ್ಲಿ ಹೇಳಿದ ಮಹಿಮೆ. ಭಾಗವತ ಸಂಗ್ರಹ ಮಾಡ್ತದೆ. ಯಾವ ವೇದ? ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನಾ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ಅನ್ಬೇಕಂತೆ ದಿನನಿತ್ಯ. ಬೆಳಗ್ಗೆ ಎದ್ದು ಕೂಡಲೇ ತುಳಸಿಯ ಮೃತ್ತಿಕೆ ಧಾರಣೆ ಮಾಡುವಾಗ ಮೃತ್ತಿಕೆಯನ್ನು ಧರಿಸುವ ಮುನ್ನ ಈ ಮಂತ್ರ ಹೇಳಬೇಕಂತ. ಹೇ ಮೃತ್ತಿಕೆ, ನೀನು ಸಾಧಾರಣಳಲ್ಲ. ಮೃತ್ತಿಕೆ ಅಂದ್ರು ಭೂಮಿ ಅಂದ್ರು ಒಬ್ಬಳೇ ಅಲ್ವೇ? ನೀನು ಸಾಧಾರಣಳಲ್ಲ. ಯಾರಿಂದ ನೀನು ಮೇಲೆ ಎತ್ತಿ ಇಡೋ ಹಾಗಾಯ್ತು. ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ. ಆ ಭಗವಂತ ವರಾಹ ರೂಪನಾಗಿ ನಿನ್ನನ್ನು ಉದ್ಧರಿಸಿ ಇಟ್ಟ. ಆದ್ರಿಂದ ನಿನಗೆ ಮಹತ್ವ ಬಂತು. ನಿನ್ನನ್ನು ನಾನು ಧಾರಣೆ ಮಾಡ್ತೇನೆ, ನನ್ನ ಪಾಪಗಳನ್ನು ಕಡಿ ಅಂತ ಕೇಳ್ಕೊಡ್ಬೇಕಂತ. ಯೋಚನೆ ಮಾಡ್ರಿ ಆ ವೇದ ಮಂತ್ರದ ಅರ್ಥ. ಯನ್ಮಯಾ ದುಷ್ಕೃತಂ ಕೃತಂ. ಎಷ್ಟೋ ಪಾಪಗಳು ನನ್ನಿಂದ ನಡೆದೋಗಿದೆ ಜನ್ಮ ಜನ್ಮಗಳಲ್ಲಿ. ಇವತ್ತು ನಿನ್ನನ್ನು ಧಾರಣೆ ಮಾಡ್ತಾ ಇದ್ದೇನೆ ಅಂದ್ರೆ ಆ ಪಾಪಗಳನ್ನು ನೀನ್ ಕಡಿ. ಯಾಕೆ? ನಿನಗೆ ಆ ಶಕ್ತಿ ಬಂದದ್ದು ಪಾಪ ಪರಿಹಾರಕ ವರಾಹ ನಿನ್ನ ಉದ್ಧರಿಸಿದ್ನಲ್ಲ, ಅದಕ್ಕೆ ನಿನಗೆ ಆ ಶಕ್ತಿ ಬಂದಿದೆ ಅಂತ ಹೇಳ್ತಾರೆ. ಆ ವೇದೋಕ್ತ ಮಹಿಮೆಯನ್ನು ಸಂಗ್ರಹ ಮಾಡಿ ಭಾಗವತ ವರಾಹ ಅವತಾರದ ಚಿಂತನೆ ಮಾಡ್ರಿ ಅಂತ ನಮಗೆ 2ನೇ ಸ್ಕಂಧ 3ನೇ ಸ್ಕಂಧದಲ್ಲಿ 2 ವರಾಹ ಅವತಾರಗಳನ್ನ ಅನುಸಂಧಾನ ಮಾಡಿಸ್ತಾರೆ. ಇದು ನೋಡಿ, ಇಲ್ಲೂ ಭಗವಂತನ ಪಾರಮ್ಯ ಅಲ್ವೇ ಹೇಳಿದ್ದು ಭಾಗವತ. ಇದರ ಮುಂದುವರೆದ ಸೃಷ್ಟಿ ಸ್ವಯಂಭೂ ಮನುವಿನಿಂದ
ಪ್ರಿಯವ್ರತ ಉತ್ತಾನಪಾದ ಇಬ್ರು ಗಂಡು ಮಕ್ಕಳು ಆತನಿಗೆ. ಮೈಥುನ ಸೃಷ್ಟಿಯಲ್ಲಿ ಬಂದದ್ದು. ಆಕೂತಿ, ದೇವಭೂತಿ, ಮತ್ತೆ ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಕಥೆ ಕೇಳಿರ್ತೀವಿ. ಆಕೂತಿಯನ್ನ ರುಚಿ ಅನ್ನೋ ಪ್ರಜಾಪತಿ ಕೊಟ್ಟು ವಿವಾಹ ಮಾಡ್ದ. ದೇವಭೂತಿಯನ್ನ ಕರ್ದಮರಿಗೆ, ಹಾಗೆ ಪ್ರಸೂತಿ ದೇವಿಯನ್ನ ದಕ್ಷನಿಗೆ ಅಂತ ವಿವಾಹ ಮಾಡಿಸಿದ. ಆಕೂತಿಯನ್ನು ವಿವಾಹ ಮಾಡಿಕೊಡುವಾಗ ಪುತ್ರಿಕಾ ನ್ಯಾಯದಿಂದ ಕೊಟ್ಟಂತೆ. ಪುತ್ರಿಕಾ ನ್ಯಾಯ ಅಂದ್ರೆ ಮಗಳನ್ನು ಕನ್ಯಾದಾನ ಮಾಡಿ ಕೊಡ್ತೇನಪ್ಪ, ರುಚಿ ಆ ಮಗಳಲ್ಲಿ ಹುಟ್ಟೋ ಮಗು ಮಾತ್ರ ನನ್ನ ಮಗ ಆಗಬೇಕು ಅಂತಿದ್ದಂತೆ. ಇದಕ್ಕೆ ಪುತ್ರಿಕಾ ನ್ಯಾಯ ಅಂತ ಕರೀತಾರೆ. ಈ ನ್ಯಾಯ ಎಲ್ಲ ಕಡೆಯಲ್ಲಿ ಅಪ್ಲೈ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ನಮಗೆ ತಿಳಿಸ್ತಾರೆ. ಮಗಳನ್ನು ಹೀಗೆ ಕರಾರು ಹಾಕಿ ಕೊಡುವ ಮಾವನಿಗೆ ಮಕ್ಕಳ ಸಂತಾನ ಇರಬಾರ್ದಂತೆ, ಅಂದ್ರೆ ಗಂಡು ಸಂತಾನ ಇರಬಾರ್ದಂತೆ. ಗಂಡು ಸಂತಾನ ಇದ್ದು ಮಾಡೋದಲ್ಲಂತೆ. ಯಾಕೆ ಅಂದ್ರೆ ಆ ನ್ಯಾಯದ ಅರ್ಥನೇ ಹಾಗೆ. ಸುಮ್ಮನೆ ಹಿಂದಿನವರೆಲ್ಲ ವಿಧಿಯ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ. ಅಭ್ರಾತೃಕಾಂ ಪ್ರದಾಸ್ಯಾಮಿ, ನೋಡ್ರಿ ಆ ಶಬ್ದದ ಅರ್ಥ ನೆನಪಿಟ್ಟುಕೊಡ್ರಿ. ಭ್ರಾತೃಕಾಮ್ ಅಂದ್ರೆ ಅಣ್ಣ ತಮ್ಮಂದ್ರು ಇಲ್ಲದಿರುವ ಕನ್ಯೆಯನ್ನು ನಿನಗೆ ಕೊಡ್ತೇನೆ ಅನ್ಬೇಕಂತ. ಅಭ್ರಾತೃಕಾಮ್, ಭ್ರಾತೃ ಅಂತಂದ್ರೆ ಅಣ್ಣ ತಮ್ಮ, ಅಣ್ಣ ತಮ್ಮಂದ್ರು ಇಲ್ಲದೆ ಇರುವಂತಹ ಕನ್ಯೆಯನ್ನ ದಾನ ಮಾಡ್ತೀವಿ. ಅವಳಲ್ಲಿ ಹುಟ್ಟುವ ಮಗು ಏನಿದ್ರು ನನ್ನ ಮಗ ಆಗ್ಬೇಕು ಅಂತಾನಂತೆ ಮಾವ ಸ್ವಯಂಭುವ. ಆದ್ರೆ ಇಲ್ಲಿ ನೋಡಿ, ಆಗ್ಲೇ ಪ್ರಿಯವ್ರತ ಉತ್ತಾನಪಾದ ಅನ್ನೋ ಮಕ್ಕಳು ಇದ್ರೋ ಇಲ್ಲ ಅವನಿಗೆ. ಹಾಗಾದ್ರೆ ಆಕೂತಿಗೆ ಅಭ್ರಾತೃಕಾಂ ಪ್ರದಾಸ್ಯಾಮಿ ಅಂತ ಹೇಳಲಿಕ್ಕಾಗ್ತದೆಯೇ? ಯಾಕೆ ದಾನ ಮಾಡಿದ ಪುತ್ರಿಕಾ ನ್ಯಾಯದಂತೆ? ಭಾಗವತ ಅಂದ್ರೆ ಏನು ಸಾಮಾನ್ಯ ಅಲ್ಲ, ಅದಕ್ಕೆ ವಿವರಣೆ ಹೇಳ್ತಾರೆ. ಪುತ್ರಿಕಾ ನ್ಯಾಯ ಅಂದ್ರೆ ಇಲ್ಲಿ ಏನು ಅಭಿಪ್ರಾಯ ಇದ್ರು ಅಣ್ಣ ತಮ್ಮಂದ್ರು ಇಲ್ಲ ಅಂತಲ್ಲ. ಸ್ವಯಂಭುವ ಮನು ಜ್ಞಾನಿಯಾಗಿದ್ದ. ಅವನಿಗೇನ್ ಮನಸ್ಸೊಳಗೆ ಅಂದ್ರೆ ಮುಂದೆ ಇವಳಲ್ಲಿ ಹುಟ್ಟೋ ಮಗ ಇದ್ದಾನಲ್ಲ, ಅವನಿಗೆ ಸದೃಶ ಅಣ್ಣ ತಮ್ಮಂದ್ರೆ ಇವಳಿಗಿಲ್ಲ ಅಂತ ಅರ್ಥ. ನೋಡಿ, ಹಿಂದೆ ಕನ್ಯಾದಾನ ಮಾಡುವಾಗ ಎಷ್ಟು ಆಲೋಚನೆ ಇರ್ತಿತ್ತು, ಎಷ್ಟು ದೂರದೃಷ್ಟಿ ಇರ್ತಿತ್ತು ಅನ್ಲಿಕ್ಕೆ ಹೇಳ್ತದಷ್ಟೆ. ಪ್ರಾಯ ಕನ್ಯೆಯನ್ನು ದಾನ ಮಾಡಿದ್ರೆ ಒಂದರ್ಥದಲ್ಲಿ ಅವಳ ಅಣ್ಣ ತಮ್ಮಂದ್ರ ಪ್ರಭಾವ ಅವಳಲ್ಲಿ ಹುಟ್ಟೋ ಮಗುವಿನ ಮೇಲೆ ಇದ್ದೇ ಇರ್ತದಂತೆ. ಅಣ್ಣನ ಪ್ರಭಾವ ಇರ್ತದೆ. ಎಂಥ ವಿಚಿತ್ರ ನೋಡ್ರಿ ಅವೆಲ್ಲ. ಅದಕ್ಕೆ ಸೋದರ ಮಾವನಿಗೂ ಸೋದರ ಅಳಿಯನಿಗೂ ಭಾರಿ ನಂಟಸ್ತಿಕೆ ಇರ್ತದೆ ಯಾವಾಗಲೂ ಕೂಡ. ಅವನ ಛಾಯೆ ಜಾಸ್ತಿ, ಎಲ್ಲೋ ಒಂದ್ ಕಡೆ ಹೆಚ್ಚು ಕಡಿಮೆ ಆಗ್ತದೆ, ಇಲ್ಲ ಅಂತಲ್ಲ. ಪುತ್ರಿಕಾ ನ್ಯಾಯ ಹಾಗೆ ವ್ಯವಸ್ಥೆ ಮಾಡಿದ್ರಂತೆ. ಕನ್ಯೆ ತಗೊಳ್ಳುವವರೆಲ್ಲ ಅಣ್ಣ ತಮ್ಮಂದ್ರೆ ಎಷ್ಟು ಬಲಿಷ್ಠ ಇದ್ದಾರೆ ನೋಡಿ ಕನ್ಯೆ ತಗೊಳ್ತಿದ್ರಂತೆ. ಯಾಕಂದ್ರೆ ಆ ಕನ್ಯೆಯಲ್ಲಿ ಹುಟ್ಟುವ ಮುಂದಿನ ಸಂತಾನವು ಆ ಅಣ್ಣ ತಮ್ಮಂದ್ರಷ್ಟು ಬಲಿಷ್ಠ ಆಗ್ತದೆ ಅಂತ ಅರ್ಥ. ಎಲ್ಲ ಹಿಂದಿನವರು ಯೋಚಿಸಿದಂಥ ದೊಡ್ಡ ರಹಸ್ಯ ಇದೆ, ಭಾರಿ ಗುಟ್ಟಿದೆ ಇದ್ರೊಳಗೆಲ್ಲ. ಎಲ್ಲ ಪಾಶ್ಚಾತ್ಯರು ಸೇರಿ ಏನೇನೋ ಕಸರ ಮಸರ ಮಾಡಿ ಹಾಕ್ಬಿಟ್ರು. ಅದಕ್ಕೆ ಹೇಳ್ತಾನೆ, ಅಣ್ಣ ತಮ್ಮಂದ್ರೆ ಇಲ್ಲದೆ ಇರೋ ಕನ್ಯೆ ಅಂದ್ರೆ ಮುಂದೆ ಇವಳಲ್ಲಿ ಒಂದು ಮಗು ಹುಟ್ಲಿಕ್ಕಿದೆ, ಅವನಂಥ ಮಕ್ಕಳಂತೂ ಇವರಿಬ್ರು ನನಗಲ್ಲ, ಅದಕ್ಕೆ ಅವ ಬೇಕು ನನಗೆ, ಅದಕ್ಕೆ ಈ ಮಾತು ಹೇಳ್ಕೊಟ್ಟಿದ್ದೀನಿ, ನನಗೆ ಕೊಡಬೇಕು ಅಂತಂದಿದ್ನಂತ. ಯಾರು ಹುಟ್ಟಿದ ಅಂಥ ಮಗ ಅಂದ್ರೆ ರುಚಿ ಪ್ರಜಾಪತಿಯಲ್ಲಿ ಹುಟ್ಟಿದ ಮಗನೇ ಸಾಕ್ಷಾತ್ ನಾರಾಯಣ ಯಜ್ಞ ಅಂತ ಹುಟ್ಟಿದ್ದ. ಎಲ್ಲಿ ಪ್ರಿಯವ್ರತ, ಎಲ್ಲಿ ಯಜ್ಞ ನಾಮಕ ಪರಮಾತ್ಮ, ಎಲ್ಲಿ ಉತ್ತಾನಪಾದ, ಎಲ್ಲಿ ಯಜ್ಞ. ಹಾಗಾಗಿ ಯಜ್ಞನಂಥ ಮಗ ಬೇಕು ನನಗೆ ಅಂತ ಅಪೇಕ್ಷೆ ಪಟ್ಟನಂತ. ಅದಕ್ಕೆ ಆಕೂತಿಯನ್ನು ಕನ್ಯಾದಾನ ಮಾಡಿ ರುಚಿ ಪ್ರಜಾಪತಿಯಿಂದ ಯಜ್ಞ ಅವತರಿಸಿದ ಮೇಲೆ ಅವತಾರ ಮಾಡಿದ ಕೂಡಲೇ ತಗೊಂಡು ಹೋಗ್ಬಿಟ್ಟಂತೆ, ಕೊಟ್ಬಿಡು ನನ್ನ ಮಗನನ್ನ ಅಂತ. ಹೀಗೆ ಯಜ್ಞನ ಅವತಾರದ ಮಹಿಮೆಯನ್ನು ಹೇಳುವಾಗ ಭಾಗವತ ಪುತ್ರಿಕಾ ನ್ಯಾಯವನ್ನ ಚಿಂತನೆ ಮಾಡಿಸ್ತದೆ. ಅಲ್ಲಿಯೂ ಭಗವಂತನ ಮಹಿಮೆನೇ ಪ್ರಕಟ ಆಗುತ್ತೆ. ಇನ್ನು ದೇವಹೂತಿ ಭಾಗವತ ಬಹಳ ದೊಡ್ಡ ಉದ್ಗಾರ ತೆಗೆದಿದೆ. ಏನಂದ್ರೆ ಇಬ್ಬಿಬ್ರು ತನ್ನ ಹೆಣ್ಣು ಮಕ್ಕಳಲ್ಲಿ ಪೌತ್ರನನ್ನಾಗಿ ದೇವರನ್ನು ಪಡೆದ ಮಹಾನುಭಾವ ಅಂದ್ರೆ ಸ್ವಯಂಭುವ ಅಂತ ಉದ್ಗಾರ ತೆಗೆದಿದೆ. ಹಾಗಾಗಿ ಹೆಣ್ಣು ಸಂತತಿಯನ್ನು ಪಡೆಯೋದು ಯಾಕೆ ಅಂದ್ರೆ ಮೊಮ್ಮಕ್ಕಳನ್ನ ಮೂಲಕವಾಗಿ ದೇವರನ್ನು ಕಾಣ್ಲಿಕ್ಕೆ ಬರ್ತದೆ ಅಂತ ಆದ್ರೂ ಹೆಣ್ಣು ಸಂತತಿಯನ್ನು ಪಡಿಬೇಕಂತ. ಆ ದೌಹಿತ್ರ ಸಂತಾನ ದೇವರಾದ್ನಲ್ಲ, ಯಾರಿಗಿದೆ ಯಾರಿಗಿಲ್ಲ ಈ ಭಾಗ್ಯ. ಎಷ್ಟು ದೊಡ್ಡ ಉದ್ಗಾರ ಮಾಡಿದೆ ಭಾಗವತ. ಸ್ವಯಂಭೂ ಮನುವಿನನ್ನ ಹೆಗ್ಗಳಿಕೆಯಿಂದ ಹೇಳ್ತದೆ, ಅದು ಬಹಳ ಶ್ಲಾಘನೆ ಮಾಡ್ತದೆ ಅವನನ್ನು. ಈ ರೀತಿ ಮುಂದುವರೆದ ಭಾಗ ಕಥಾಭಾಗ. ದೇವಹೂತಿ ಕರ್ದಮ್ರ ದಂಪತಿಗಳಾದಾಗ
ವಿಷ್ಣು ಕಪಿಲನಾಗಿ ಅವತಾರ ಮಾಡಿದ. ಕಪಿಲನಿಗೂ ದೇವಹೂತಿಗೂ ನಡೆದ ಸಂವಾದ ಅಂತ ಮುಂದುವರಿಯುತ್ತದೆ. ಅದಕ್ಕೆ ಕಪಿಲ ಗೀತ ಅಂತ ಕರೆದಿದ್ದಾರೆ. ನೋಡಿ, ಇಲ್ಲಿ ಶ್ರೋತೃವಾಗಿ ದೇವಹೂತಿ, ವಕ್ತೃವಾಗಿ ಯಾರಾಗಿದ್ದಾನೆ? ಕಪಿಲ. ಹಾಗಾಗಿ ವಕ್ತೃವಿನ ರೂಪದಲ್ಲಿ ಭಾಗವತ ಪ್ರತಿಪಾದ್ಯ ಭಗವಂತ. ಅದಕ್ಕೆ ಈಹತು ಪುನರ್ ಭಗವಾನ ಶೇಷಮೂರ್ತಿ ಪರಿಪಠಿತೋನು ಪದಂ ಕಥಾ ಪ್ರಸಂಗೈ. ವಕ್ತೃ ಪ್ರಸಕ್ತಿ, ಶ್ರೋತೃ ಪ್ರಸಕ್ತಿ ಎರಡರಲ್ಲಿ ಭಗವಂತನೇ ವಕ್ತೃವಾಗಿ ಭಾಗವತವನ್ನು ಹೇಳ್ತಾನೆ. ಭಾಗವತ ಅಂದ್ರೆ ಸಂದೇಶ ಕೊಡ್ತಾನೆ ಗೀತೆಯ ಮೂಲಕ. ಅವಳು ಕೇಳಿದ ಮೊದಲನೇ ಪ್ರಶ್ನೆ, ಸಂಸಾರ ಬಂಧನದಿಂದ ಮೋಚನೆ ಉಪಾಯ ಏನು? ಇದು ಮೊದಲನೇ ಪ್ರಶ್ನೆ. ನಿರ್ವಿಣ್ಣಾತಿ ತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನಾಂದನ್ ತಮಃ ಪ್ರಭೋ. ಇದು ಪ್ರಶ್ನೆ ದೇವಹೂತಿ ಕೇಳಿತು. ಇಂದ್ರಿಯಗಳನ್ನು ತೃಪ್ತಿಪಡಿಸೋ ನೆಪದಲ್ಲಿ ಮತ್ತಷ್ಟು ದೇಹದಿಂದ ನಿರ್ವಿಣ್ಣಳಾದೆ ನಾನು. ಯಾವುದನ್ನು ನಿಜವಾಗಲೂ ಉಪಾಯವನ್ನು ಹುಡುಕಿದ್ರೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಸಂಸಾರದಿಂದ ಹೇಳು ಅಂತ ಕೇಳಿದ್ಲ. ಭಗವಂತ ಉತ್ತರ ಹೇಳಿದ್ದೇನು? ಚೇತ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ಅವರವರ ಮನಸ್ಸು ಅವರಿಗೆ ಬಂಧನಕ್ಕೆ ಕಾರಣ ಆಗಿದೆ, ಅವರವರ ಮನಸ್ಸೇ ಅವರಿಗೆ ಮೋಚನೆಗೆ ಕಾರಣ ಆಗಿದೆ, ಬೇರೆ ಅಲ್ಲ ಅಂತ ಉತ್ತರ ಕೊಟ್ಟು. ಹಾಗಾದ್ರೆ ಮನಸ್ಸು ಮೋಚನೆಯನ್ನು ಮಾಡಿಕೊಡೋದು ಯಾವಾಗ? ಯಾವಾಗಲೂ ನನ್ನಲ್ಲಿ ಅಂತ ಅನುಸಂಧಾನ ಮಾಡಿದ್ರೆ ಮೋಚನೆ ಆಗ್ತದೆ ಅಂತಂದ. ಮತ್ತೆ ಪ್ರಶ್ನೆ, ನಿನ್ನಲ್ಲೇ ಮನಸ್ಸು ಯಾವಾಗಲೂ ಇರೋ ಹಾಗೆ ಆಗ್ಬೇಕಾದ್ರೆ ಏನಾಗಬೇಕು? ನೀನು ಹೇಳ್ತೀಯ ಅಷ್ಟೇ, ಮನಸ್ಸೇ ಕಾರಣ ಅಂತ. ಅದಕ್ಕೆ ಪರಮಾತ್ಮ ಹೇಳ್ದ, ಮನಸ್ಸು ಸದಾ ನನ್ನಲ್ಲಿರೋ ಹಾಗೆ ಆಗ್ಬೇಕಾದ್ರೆ ನನ್ನಲ್ಲೇ ಮನಸ್ಸನ್ನು ಇಟ್ಟಿರುವ ಮಹಾತ್ಮರ ಸಂಘ ಮಾಡು, ಆವಾಗ ಆಗ್ತದೆ ಅಂತ ಹೇಳ್ದ ಭಗವಂತ. ಅರಿಯರು ಮತ್ತನ್ಯ ದೈವರ ಅರಿಯರೋ ಅಂಥ ಭಾಗವತರ ಸಂಘ ಮಾಡಿದರೆ ನನ್ನಲ್ಲೇ ಮನಸ್ಸು ಬಂದೇ ಬರ್ತದೆ. ನೀನ್ ಯಾವಾಗಲೂ ದುರ್ಜನರ ಸಂಘ ಮಾಡಿ ಮನಸ್ಸು ನಿನ್ನಲ್ಲಿ ಹೇಗೆ ಬರಬೇಕು ಅಂತ ಕೇಳಿದ್ರೆ ಏನ್ ಹೇಳೋದ್ರಪ್ಪ? ಮೊಬೈಲಲ್ಲಿ ಅಪ್ಲಿಕೇಶನ್ ಸುಧಾ ವರ್ಕ್ ಆಗಲ್ಲ ಮತ್ತೊಂದು ಅಪ್ಲಿಕೇಶನ್ ನೋಡುವಾಗ. ಹಂಗೆ ನಾವೆಲ್ಲ ಯಾವಾಗಲೂ ದುರ್ಜನರ ಅಪ್ಲಿಕೇಶನ್ ನಲ್ಲಿ ಅಡಾಪ್ಟ್ ಆಗಿ ಸಜ್ಜನರ ಜೊತೆಗೇ ಸೇರ್ತಿದ್ದಾಗ ಭಗವಂತ ಕಾಣಬೇಕು ಅಂದ್ರೆ ಹ್ಯಾಕ್ ಸಾಧ್ಯ? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ ಕರ್ಣರಸಾಯನಃ ಕಥಾಃ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್, ಸಜ್ಜನರ ಸಂಘವೇ ಮನುಷ್ಯನಿಗೆ ಮಾನಸಿಕವಾಗಿ ಅವನನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧನ ಅಂತಂದ ಭಗವಂತ. ಅದಕ್ಕೆ ಇಡೀ ಭಾಗವತದೊಳಗೆ ಎಲ್ಲೆಲ್ಲಿ ಸಜ್ಜನರ ಸಮಾಗಮದಿಂದ ಅವರವರ ಬದುಕು ಬದಲಾವಣೆಯಾಗಿದೆ ಅನ್ನಲಿಕ್ಕೆ ನಾನಾ ಉದಾಹರಣೆಗಳನ್ನು ಕೊಡ್ತಾರೆ. ನಾರದರು ಜನ್ಮಾಂತರದಲ್ಲಿ ಒಬ್ಬ ದಾಸಿ ಪುತ್ರರಾಗಿದ್ದರು. ಆ ತಾಯಿ ಅವರ ಊರಿಗೆ ಬಂದ ಚಾತುರ್ಮಾಸ್ಯ ಕುಳಿತ ಯತಿಗಳ ಪಾದಕ್ಕೆ ಹೋಗಿ ಹಾಕಿದ್ಲಂತ. ಸತ್ಸಮಾಗಮದಿಂದಷ್ಟೇ ನಾರದರಾದರು. ಪ್ರಹ್ಲಾದ ಗರ್ಭದೊಳಗಿದ್ದಾಗಲೇ ನಾರದರು ಮಾಡಿದ ಉಪದೇಶ ಸತ್ಸಮಾಗಮದಿಂದಲ್ವೇ ಇಂಥ ತತ್ವವನ್ನು ತಿಳಿದ, ದೇವರನ್ನ ಕಂಡ. ಧ್ರುವ ಕುಮಾರ ಕಾಡಿನ ದಾರಿ ಹಿಡಿದು ಹೋಗುವಾಗ ನಾರದರು ಮಾಡಿದ ಓಂ ನಮೋ ಭಗವತೆ ವಾಸುದೇವಾಯ ಸತ್ಸಮಾಗಮದಿಂದ ಬಂದ ಉಪದೇಶದಿಂದಲ್ವೇ ಭಗವಂತನನ್ನ ಕಂಡ. ಹೀಗೆ ಇಡೀ ಭಾಗವತದಲ್ಲಿ ಯಾರ್ಯಾರು ತಮ್ಮ ಬದುಕಿನಲ್ಲಿ ಪರಿವರ್ತನೆ ಅಂತ ಮಾಡಿಕೊಂಡ್ರು ಮನಸ್ಸಿನಿಂದ, ಅವರಿಗೆಲ್ಲ ಹಿನ್ನೆಲೆ ಏನು ಅಂತಾಯ್ತು. ಹಾಗಾದ್ರೆ ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ. ಅಷ್ಟೇ ಯಾಕೆ, ಭಾಗವತದಲ್ಲಿ ಬಂದ ಶುಕ ಅಂಥ ಮಹಾತ್ಮರು, ಅವರ ಸಮಾಗಮದಿಂದ ಅಲ್ವೇನೆ ಪರೀಕ್ಷಿತನಿಗೆ ಭಾಗವತ ಶ್ರವಣ ಆಯಿತು. ಪರೀಕ್ಷಿತ ಸರ್ಪ ದೇಹಕ್ಕೆ ಕಚ್ಚತೆ ಹೊರತು ಪರೀಕ್ಷಿತ ಆತ್ಮ ಭಗವಂತನ ಪಾದ ಸೇರೋ ಹಾಗಾಯಿತು. ಇದು ಸತ್ಸಮಾಗಮದಿಂದಲ್ವೇ. ಹಾಗಾದರೆ ಸತ್ಸಮಾಗಮವೇ ಭಾಗವತದಲ್ಲಿ ಅವರವರ ಪರಿವರ್ತನೆಗಿರುವ ಪ್ರಧಾನ ಸಾಧನ ಅಂತ ನಿರೂಪಣೆ ಮಾಡ್ತದೆ. ಅದಕ್ಕೆ ಭಾಗವತ ಧರ್ಮಗಳು ಅಂತ 11ನೇ ಸ್ಕಂದದಲ್ಲಿ ನಿರೂಪಿಸುವಾಗ ಮೊದಲು ಹೇಳಿದ್ದೆ ಸತ್ಸಮಾಗಮ, ಅದು ಭಾಗವತದ ಮೊದಲನೆಯ ಧರ್ಮ ಅಂತ ಹೇಳ್ಬಿಟ್ರೆ. ಸತಾಂ ಸಾಕಂ ಸಂಘ, ಸತಾ ಸಾಕಂ ಸಂಘ, ಅದೇ ಸಜ್ಜನರ ಸಮಾಗಮದೊಳಗಿರಬೇಕು.
ನೀನದನ್ನು ಎಷ್ಟು ನಿಭಾಯಿಸ್ತೀ ಅಷ್ಟಷ್ಟು ಭಗವಂತನ ಕಡೆಯಲ್ಲಿ ನಿನ್ನ ಮನಸ್ಸು ವಾಲ್ತದೆ, ಮನಸ್ಸಿನಿಂದ ಪರಮಾತ್ಮನ ಆಲೋಚನೆ ನಡೀತದೆ ಅಂತ ಚಿಂತನೆ ಕೊಡ್ತಾನೆ. ಮತ್ತೆ ಇದರ ಮುಂದುವರೆದ ಭಾಗವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.